ಈ ರೀತಿಯಾಗಿದೆ. ಧರ್ಮ ಪುಟ 11. ಮಾನವ ಜನಾಂಗದ ಉದಯವಾದಂದಿನಿಂದ ದೇವರನ್ನು ಪೂಜಿಸುವುದು, ಬಾಹ್ಯ ದೃಷ್ಟಿಗಳ ಹಿಂದಿರುವ ರಹಸ್ಯಗಳನ್ನು ಕಂಡುಹಿಡಿಯುವುದು ಮತ್ತು ಮೂಲ ಸತ್ಯವನ್ನು ಅರಿತುಕೊಳ್ಳುವುದು ಅದರ ಅನ್ವೇಷಣೆಯಾಗಿದೆ. ಇದು ಧರ್ಮದ ಜನನ. ಪೂಜಕನು ಸ್ವರ್ಗದ ಶಾಶ್ವತ ಆನಂದವನ್ನಾಗಲಿ ಇಂತಹ ಯಾವುದಾದ್ರೂ ಒಂದು ದೃಷ್ಟಿಕೋನವನ್ನಾಗಲಿ ತನ್ನ ಅಂತಿಮ ಧ್ಯೇಯವನ್ನಾಗಿ ಇಟ್ಟುಕೊಳ್ಳುವನು. ಈ ಪ್ರಕಾರವಾಗಿ ಆಯಾ ಹಿರಿಯ ಧರ್ಮ ಸಂಸ್ಥಾಪಕರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ನಿರ್ದಿಷ್ಟ ಪೂಜೆ ಪುರಸ್ಕಾರಗಳನ್ನು ಒಳಗೊಂಡ ಧರ್ಮಗಳು ಜಗತ್ತಿನಲ್ಲಿ ಜನ್ಮ ತಾಳಿವೆ. ನೋಡಿ, ಇದು ಹೇಗೆ ಬಂದಿದೆ ಜನ್ಮ, ಇದು ಧರ್ಮಗಳೆಲ್ಲ ಆ ಹಿರಿಯ ಧರ್ಮ ಸಂಸ್ಥಾಪಕರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ. ಸೊ ಧರ್ಮ ಸಂಸ್ಥಾಪಕರು ಯಾರಿರ್ತಾರೆ ಅವರ ವೈಯಕ್ತಿಕ ಅನುಭವಗಳ ಆಧಾರದ ಮೇಲೆ ಅವರು ಒಂದಿಷ್ಟು ನಿರ್ದಿಷ್ಟವಾದಂಥ ಪೂಜೆ ಮತ್ತು ಪುರಸ್ಕಾರಗಳನ್ನು ಮಾಡಬೇಕು ಅಂತ ಹೇಳಿದ್ರು. ಅದರ ಆಧಾರ ಧರ್ಮ. ಆದರೆ ಸಾವಿರಾರು ವರ್ಷಗಳು ಕಳೆದು ಪರಿಸರಗಳೆಲ್ಲವೂ ಪರಿವರ್ತನೆ ಹೊಂದಿ ಜೀವನವೇ ಮೂಲತಃ ಮಾರ್ಪಟ್ಟ ನಂತರವೂ ಅದೇ ಹಳೆಯ ಸ್ವರೂಪಗಳಿಗೂ ತತ್ವಗಳಿಗೂ ಅಂಟಿಕೊಳ್ಳ ಕಂಪ್ಲೀಟ್ ಆಗಿದೆ ರೀ ಬ್ರದರ್. ಬ್ರದರ್ ಇದಲ್ಲ ಬ್ರದರ್ ಸತ್ಯೋದಯ ಕಂಪ್ಲೀಟ್ ಆಗಿದೆಯಲ್ಲ ಬ್ರದರ್? ಅಲ್ಲ, ಇಲ್ಲಿ ಕಂಪ್ಲೀಟ್ ಮಾಡುದ ಕಾರ್ಡ್ ಎಲ್ಲ ಬಂದಿದೆ. ಒಂದ್ ನಿಮಿಷ, ಈಗ ನಾನು ಎಷ್ಟು ಕಡೆ ಎಷ್ಟು ಪುಸ್ತಕ ಓದ್ತೀನಿ ಅಂದ್ರೆ ಯಾರು ಯಾವ ಪುಸ್ತಕ ಓದಿನ ಗೊತ್ತಿಲ್ಲ. ಯಾವ್ಯಾವ್ದಾಗಿದೆ ಅಂತ ಹೇಳ್ರಿ. ಎಲ್ಲ ಮುಗ್ದಿದೆ ಬ್ರದರ್. ಇವಾಗ 338 ಒಂದು ಶುರು ಮಾಡ್ಬೇಕ್ರಿ. ಬೋಧ ಚಿಹ್ನೆ ನಿಂತು ನಾನು ಕೇಳಿದ ಪ್ರಶ್ನೆ ಏನು, ಯಾವ್ಯಾವ ಪುಸ್ತಕ ಆಗಿದೆ ಹೇಳ್ರಿ ಅಂತ ಹೇಳ್ರಿ. ಅದನ್ನ ಹೇಳಿದಿರ ಇನ್ನೆಲ್ಲ ಏನೇನೋ ಹೇಳ್ತೀರಾ. ಸತ್ಯೋದಯ ಫುಲ್ ಆಗಿದೆ ಬ್ರದರ್. ಸತ್ಯೋದಯ ಆಯ್ತು, ಆಮೇಲೆ ಸಹಜ SNP ಯಲ್ಲಿ 338 ಒಂದ್ ಚಾಪ್ಟರ್ ಬಿಟ್ಟಿದೆ. ಸಹಜ ಮಾರ್ಗ ಫಿಲಾಸಫಿ ಆಯ್ತು, ಒಂದೇ ಒಂದು ಚಾಪ್ಟರ್ ಇದೆ. ಆಮೇಲೆ ಆಯ್ತು ಬ್ರದರ್. ಅಷ್ಟೇ ಇದೆರಡೇ ಆಗಿರೋದ. ಹ್ಮ್ ಹಾಗಾದ್ರೆ ಇದಕ್ಕೆ ಹೋಗೋಣ. ಆಯ್ತು, ನಿಮಗೆ ಹೃದಯ ಮಂಡಲ ಮಾಡುದು ಪುಟ 129 ಬೋಧ ಚಿಹ್ನೆ. ಆಮೇಲೆ ರಾಜಯೋಗದ ಪ್ರಭಾವ, ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಇದೆಯಲ್ಲ, ಆ ಪುಸ್ತಕ ಶುರು ಮಾಡು. ಸರಿನಾ? ಸರಿ ಕಣ್ರಿ. ಸೊ ಪುಟ 129 ಹೊಸ ಪುಸ್ತಕದಲ್ಲಿ ಶ್ರೇಷ್ಠ ದಿವ್ಯಾತ್ಮರಾದ ಫತೇಗಢದ ಸಮರ್ಥ ಗುರು ಮಹಾತ್ಮ ರಾಮಚಂದ್ರಜಿ ಮಹಾರಾಜರ ಸ್ಮರಣಾರ್ಥ ಅವರ ಹೆಸರಿನಿಂದಲೇ ಶ್ರೀ ರಾಮಚಂದ್ರ ಮಿಷನ್ ಎಂಬ ಆಧ್ಯಾತ್ಮಿಕ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯಲ್ಲಿ ಅನುಸರಿಸಲಾಗುತ್ತಿರುವ ಸಾಧನಾ ಪದ್ಧತಿಗೆ ಸಹಜ ಮಾರ್ಗವೆಂದು ಹೆಸರು. ಸಹಜ ಮಾರ್ಗದ ಪೂರ್ಣ ಪ್ರತೀಕವೇ ಈ ಬೋಧ ಚಿಹ್ನೆ. ಇದ್ರ ಬಗ್ಗೆನೂ ಕೆಲವು ಪ್ರಶ್ನೆಗಳು ಕೇಳಿದ್ರು, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಅಡಿಯಲ್ಲಿ ಕಂಡುಬರುವ ಸ್ವಸ್ತಿಕ ಆಕೃತಿಯು ನಮ್ಮ ಸಾಧನೆಯ ಪ್ರಾರಂಭದ ಬಿಂದುವನ್ನು ಸೂಚಿಸುತ್ತದೆ. ಸ್ವಸ್ತಿಕ ಇದೆಯಲ್ಲ ಅಲ್ಲಿ ಕೆಳಗಡೆ, ಅದು ನಾವು ಶುರು ಮಾಡ್ತಕ್ಕಂಥ ಜಾಗ. ಇದು ಬಗೆ ಬಗೆಯ ಆರಾಧನಾ ವಿಧಾನಗಳು ಮತ್ತು ಕರ್ಮಕಾಂಡಗಳ ವಲಯ. ಸಹಜ ಮಾರ್ಗವೆಂಬ ಸಾಧನ ಪಥವು ಸ್ವಯಂ ಪ್ರಕೃತಿ ಮಾತೆಯಿಂದ ಅಡ್ಡಿ ಆತಂಕಗಳ ಗುಡ್ಡಗಳನ್ನು ಹಿಡಿದು ನಿರ್ಮಿಸಲ್ಪಟ್ಟಿದೆ. ನೋಡಿ, ಅಲ್ಲಿ ಮಧ್ಯದಲ್ಲಿ ಸಹಜ ಮಾರ್ಗ ಅಂತ ಹಿಂದಿನ ಬರೆದಿದ್ದಾರೆ ಕಾಣುತ್ತಾ. ಆ ಸ್ವಸ್ತಿಕದಿಂದ ಮೇಲೆ ಹೋಗ್ತಾ ಇದೆ ನೋಡಿ, ಸಹಜ ಮಾರ್ಗ ಅಂತ ಮಧ್ಯದಲ್ಲಿದೆ, ನೋಡಿದ್ರ? ಅದು ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳಿದೆ. ಆ ಬೆಟ್ಟ ಗುಡ್ಡಗಳ ನಡುವೆ ನಾವು ಕೊರೆದಿರ್ತಕ್ಕಂಥದ್ದು. ಸರಿನಾ? ಅದನ್ನ ಅವರಿಗೆ ಬರೀತಾ ಇದ್ದಾರೆ. ಸಹಜ ಮಾರ್ಗವೆಂಬ ಸಾಧನ ಪಥವು, ಅದು ಪಥ, ಸ್ವಯಂ ಪ್ರಕೃತಿ ಮಾತೆಯಿಂದ ಅಡ್ಡಿ ಆತಂಕಗಳ ಗುಡ್ಡಗಳನ್ನು, ಅಲ್ಲಿ ಗುಡ್ಡಗಳೇನು ಪ್ರತೀಕವಾಗಿದೆ, ಅಡ್ಡಿ ಆತಂಕಗಳು, ಗುಡ್ಡಗಳನ್ನು ಕಡಿದು ನಿರ್ಮಿಸಲ್ಪಟ್ಟಿದೆ. ಬದಲಾವಣೆ ಹೊಂದುತ್ತಿರುವ ಸಾಂದ್ರತೆಯುಳ್ಳ ಪ್ರಕಾಶ ಹಾಗೂ ಛಾಯೆ ಎಲ್ಲ ಕ್ಷೇತ್ರಗಳನ್ನು ದಾಟಿ ನಾವು ಮುಂದುವರೆಯುವು. ಅದಕ್ಕೆ ಆ ಬೆಟ್ಟಗಳಿಗೂ ಕೂಡ ಬೇರೆ ಬೇರೆ, ಒಂದ್ ಕಡೆ ಕತ್ತಲಿದೆ, ಒಂದ್ ಕಡೆ ಬೆಳಕಿದೆ. ಅದೆಲ್ಲವನ್ನು ಅಂದ್ರೆ ಬೆಟ್ಟ ಗುಡ್ಡಗಳು ಸಾಲಿಡ್ ಆಗಿರುತ್ತಲ್ವ, ಸಾಂದ್ರತೆ ಅಂತಂದ್ರೆ ಸಾಲಿಡ್. ಸೊ ಸಾಂದ್ರತೆ ಇದೆ ಅದರಲ್ಲಿ, ಮತ್ತೆ ಅದರಲ್ಲಿ ಬೆಳಕು ಕತ್ತಲು ಎಲ್ಲವೂ ಇದೆ.
ಬದಲಾವಣೆ ಹೊಂದುತ್ತಿರುವ ಸಾಂದ್ರತೆಯುಳ್ಳ ಪ್ರಕಾಶ ಮತ್ತು ಛಾಯೆಯ ಎಲ್ಲ ಕ್ಷೇತ್ರಗಳನ್ನು ದಾಟಿ ನಾವು ಮುಂದುವರಿಯುವು. ಅಂದ್ರೆ ಸಾಂದ್ರತೆಯನ್ನು ದಾಟಬೇಕು, ಬೆಳಕನ್ನು ದಾಟಬೇಕು, ಕತ್ತಲೆಯನ್ನು ದಾಟಬೇಕು. ಈ ಮೂರನ್ನು ದಾಟಬೇಕು ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಹಾಗೂ ಸೂರ್ಯಮಂಡಲಗಳಿಗಿಂತಲೂ ಎತ್ತರ ಹೋಗುವುವು. ನಮ್ಮ ಸ್ಥಿತಿಯು ಹೆಜ್ಜೆ ಹೆಜ್ಜೆಗೂ ಸೂಕ್ಷ್ಮತರವಾಗುತ್ತಾ ಹೋಗಿ ಕೊನೆಗೆ ನಾವು ಮುಟ್ಟಬೇಕಾದ ಅತ್ಯುನ್ನತ ಗುರಿಯು ನಮಗೆ ಲಭಿಸುವುದು. ಸರಿ, ಇದಿಷ್ಟು ವಿವರಣೆ ಕೊಟ್ಟಿದ್ದಾರೆ ಅಷ್ಟೇ. ನಾವು ಆ ರೀತಿಯಲ್ಲಿ ಹೋಗ್ಬೇಕು ಅಂತ. ಸಹಜ ಮಾರ್ಗ ಆ ಕಡೆ ಈ ಕಡೆ ಬೆಟ್ಟ ಗುಡ್ಡಗಳಿದೆ. ಆ ಬೆಟ್ಟ ಗುಡ್ಡಗಳೆಲ್ಲ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ನಮ್ಗೆ ಅಡ್ಡಿ ಆತಂಕಗಳು, ನಿಸರ್ಗದಿಂದ ಬರ್ತಕ್ಕಂಥ ಅಡ್ಡಿ ಆತಂಕಗಳನ್ನು ತೋರಿಸುತ್ತೆ. ನಿಸರ್ಗದಲ್ಲೇ ಕೊರೆದು ನಾವು ಮುಂದಕ್ಕೆ ಹೋಗ್ತೀವಿ. ಏನೆಲ್ಲ ದಾಟ್ಕೊಂಡು ಹೋಗ್ತೀವಿ? ಬೆಳಕು, ಛಾಯೆ ಮತ್ತು ಸಾಂದ್ರತೆ, ಇವೆಲ್ಲವನ್ನು ದಾಟ್ಕೊಂಡು ಹೋಗಿ ಮುಂದಕ್ಕೆ ಹೋಗ್ತೀವಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ? ಚಂದ್ರ ಮತ್ತು ಸೂರ್ಯ ಮಂಡಲಗಳು ಏನಿದೆ ಅವೆಲ್ಲವನ್ನು ದಾಟ್ಕೊಂಡು ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ನಮ್ಮ ಸ್ಥಿತಿಯು ಹೆಜ್ಜೆ ಹೆಜ್ಜೆಗೂ ಸೂಕ್ಷ್ಮವಾಗುತ್ತಾ ಕೊನೆಗೆ ನಾವು ಮುಟ್ಟಬೇಕಾದನ್ನ ಗುರಿಯನ್ನು ನಮ್ಗೆ ಲಭ್ಯವಾಗುತ್ತೆ ಗುರಿ. ಈಗ ಅಲ್ಲಿ ಬೆಳಗುವ ಸೂರ್ಯ ಇದೆಲ್ಲ, ಬೆಳಗುವ ಸೂರ್ಯನಿಂದ ನಿರ್ಮಿತವಾದ ಪ್ರಕಾಶ ವಲಯವು ಪರಮ ಪೂಜ್ಯ ಸಮರ್ಥ ಗುರುಗಳಿಂದ ಪ್ರಾರಂಭವಾದ ಹೊಸ ಆಧ್ಯಾತ್ಮಿಕ ಯುಗದ ಪ್ರತೀಕವಾಗಿದೆ. ಇದು ಕೇಳ್ತಾರೆ ಕೆಲವು ಸತಿ ಪ್ರಶ್ನೆ. ಏನ್ ಬರುತ್ತೆ ಎಕ್ಸಾಮ್ ಅಲ್ಲಿ ಅಂದ್ರೆ, ಯಾವುದು ಏನದರ ಪ್ರತೀಕ ಅಂತ ಕೇಳ್ತಾರೆ. ಈಗ ಬೆಳಗುವ ಸೂರ್ಯ ಏನ ಪ್ರತೀಕ ಅಂತ ಕೇಳುತ್ತೆ, ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ನೋಡ್ರಿ. ಬೆಳಗುವ ಸೂರ್ಯನಿಂದ ನಿರ್ಮಿತವಾದ ಪ್ರಕಾಶ ವಲಯವು ಪರಮ ಪೂಜ್ಯ ಸಮರ್ಥ ಗುರುವಿನಿಂದ ಪ್ರಾರಂಭವಾದ ಹೊಸ ಆಧ್ಯಾತ್ಮಿಕ ಯುಗದ ಪ್ರತೀಕವಾಗಿದೆ. ಅಂಡರ್ಲೈನ್ ಮಾಡ್ಕೊಳ್ರಿ. ಸಹಜ ಮಾರ್ಗಕ್ಕೆ ಅನುಗುಣವಾಗಿ ಆರಂಭದಿಂದಲೂ ನಾವು ಸಾಧಿಸುತ್ತಿರುವ ಮುನ್ನಡೆಯ ಅಂತರವನ್ನೆಲ್ಲ ಈ ಪ್ರಕಾಶ ವಲಯವು ವ್ಯಾಪಿಸಿದೆ. ಸೊ ಇಲ್ಲಿ ಮೇಲ್ಗಡೆ ಇರತಕ್ಕಂಥ ಪ್ರಕಾಶ ಬೇರೆ, ಅದು ನೋಡಿ ಎಷ್ಟು ಪ್ರಕಾಶಮಾನವಾಗಿದೆ. ಕೆಳಗಡೆ ಇರತಕ್ಕಂಥ ಪ್ರಕಾಶ ಬೇರೆ. ಮೇಲ್ಗಡೆ ಇರತಕ್ಕಂಥ ಪ್ರಕಾಶ ಇದೆಯಲ್ಲ, ಆ ಬೆಳಗ್ತಾ ಇರತಕ್ಕಂಥ ಸೂರ್ಯ, ಅದು ಆಧ್ಯಾತ್ಮಿಕ ಹೊಸ ಜಗತ್ತನ್ನು ತೋರಿಸುತ್ತೆ, ಹೊಸ ಯುಗವನ್ನು ತೋರಿಸುತ್ತೆ. ಹಾಗಾದ್ರೆ ಆ ಬೆಳಕು ಎಲ್ಲೆಲ್ಲ ಚೆಲ್ಲುತ್ತೆ, ಎಲ್ಲೆಲ್ಲ ಆ ಬೆಳಕು ಪಸರಿಸುತ್ತೆ ಅಂತ ಹೇಳಿದ್ರೆ, ಸಹಜ ಮಾರ್ಗಕ್ಕೆ ಅನುಗುಣವಾಗಿ ಆರಂಭದಿಂದಲೂ ನಾವು ಸಾಧಿಸಬೇಕಾಗಿರುವ ಮುನ್ನಡೆಯ ಅಂತರವನ್ನೆಲ್ಲ ಈ ಪ್ರಕಾಶ ವಲಯವು ವ್ಯಾಪಿಸಿದೆ. ಅಂದ್ರೆ 1ನೇ ಪಾಯಿಂಟ್ ಹಿಡಿದು ಕೇಂದ್ರದವರೆಗೂ ಕೂಡ ಈ ಪ್ರಕಾಶದ ವಲಯ ವ್ಯಾಪಿಸಿದೆ. ಸೃಷ್ಟಿ ರಚನೆಯ ಪೂರ್ವದಲ್ಲಿ ಯಾವುದು ಎಲ್ಲವನ್ನು ಆವರಿಸಿಕೊಂಡಿತ್ತೋ ಅದನ್ನು ತಮವೆಂದು ಕರೆಯಬಹುದು. ತಮವೆಂದರೆ ಪ್ರಕಾಶದ ಅಭಾವ ಮತ್ತು ಪ್ರಕಾಶವೆಂದರೆ ತಮದ ಅಭಾವ. ಇದು ಅಂಡರ್ಲೈನ್ ಮಾಡ್ಕೊಂಡ್ರಿ. ಈ ಪರೀಕ್ಷೆಯಲ್ಲಿ ಕೇಳ್ತಾರೆ. ಪ್ರಕಾಶವೆಂದರೆ ತಮದ ಅಭಾವ, ತಮವೆಂದರೆ ಪ್ರಕಾಶದ ಅಭಾವ. ಪ್ರಕಾಶವಿಲ್ಲದಾಗ ಯಾವುದರ ಅಸ್ತಿತ್ವವಿರಬಹುದು? ತಮದ ಅಥವಾ ಕತ್ತಲಿನ ಅಸ್ತಿತ್ವವಿರಬಹುದೆಂದು ನಾವು ಎನ್ನಬಹುದು. ಎಲ್ಲವೂ ಅಳಿದು ಹೋದರೆ ಏನನ್ನು ಕಾಣಬಹುದು? ಶೂನ್ಯತೆ ಎನ್ನುವುದು ಯೋಗ್ಯವಾಗಿತ್ತು. ಆದರೂ ತಮ ಮತ್ತು ಶೂನ್ಯತೆ ಎಂಬ ಪದಗಳು ಯಾವುದಾದರೂ ಒಂದು ಸಂಗತಿಯ ಅಸ್ತಿತ್ವದ ಅತ್ಯಾದ್ಭುತ ವಿಚಾರಗಳನ್ನು ಸೂಚಿಸುತ್ತವೆ. ಆದ್ದರಿಂದ ಅವು ನಿಜತ್ವವನ್ನು ವ್ಯಕ್ತಗೊಳಿಸಲು ಅಸಮರ್ಥವಾಗಿದೆ. ತಮ ಅಥವಾ ಶೂನ್ಯತೆ ಎನ್ನುವುದು ನಿಜ ವಸ್ತುವನ್ನು ವ್ಯಕ್ತಗೊಳಿಸಲು ಅಸಮರ್ಥವಾಗಿವೆ. ಮೇಲೆ ಉಲ್ಲೇಖಿಸಲಾದ ಅಪರಿವರ್ತನೀಯ ಮತ್ತು ಸನಾತನ ದಶೆಯನ್ನು ಪ್ರಕಾಶವಲ್ಲದ್ದು, ಕತ್ತಲೆಯದು ಎಂದು ಸಮೀಚೀನವಾಗಿ ಹೇಳಬಹುದು. ನಮ್ಮ ಇಂದಿನ ಅಸ್ತಿತ್ವವು ಯಾವ ಪರಿಶುದ್ಧ ಮತ್ತು ಪರಿಪೂರ್ಣ ಅವಸ್ಥೆಯಿಂದ ಮೈವೆತ್ತಿ ನಿಂತಿದೆಯೋ ಅದನ್ನು ಅಕ್ಷಯ ಶಾಂತಿಯ ವಲಯವೆಂದು ನಿರ್ದೇಶಿಸಬಹುದು. ಇದನ್ನೇ ಬೋಧಚಿಹ್ನೆಯ ತುದಿಯ ಭಾಗದಲ್ಲಿ ತೋರಿಸಲಾಗಿದೆ. ನೋಡ್ರಿ, ಅಲ್ಲಿ ಕೆಳಗಡೆ ಎಲ್ಲ ಬೆಟ್ಟ ಗುಡ್ಡಗಳೆಲ್ಲ ಇದೆಯಲ್ಲ, ಆ ಬೆಟ್ಟ ಗುಡ್ಡಗಳೆಲ್ಲ ಬಿಟ್ಬಿಡಿ. ಮೇಲ್ಗಡೆ ಸೂರ್ಯ ಕಾಣ್ತಾ ಇದ್ದಾನಲ್ವಾ, ಸೂರ್ಯ ಮತ್ತು ಬೆಳಕಿನ ವಲಯ ಸುತ್ತ ಕಾಣ್ತಿದೆ ಅಲ್ವಾ, ಅದರ ನಂತರ ಅದ್ರ ಸುತ್ತ ಎಲ್ಲ ಇದೆಯಲ್ಲ ಜಾಗ, ಅದೆಲ್ಲ ಕೂಡ ನಮ್ಮ ಆಧ್ಯಾತ್ಮಿಕ ವಲಯ. ಆಧ್ಯಾತ್ಮಿಕ ವಲಯವನ್ನು ಎಲ್ಲ ದಾಟಿ ಹೋದ್ಮೇಲೆ ಮೇಲಕ್ಕೆ ಏನು ಹೋಗ್ತೀವಿ? ಬೆಳಕು ಮತ್ತು ಕತ್ತಲು ಎರಡನ್ನೂ ದಾಟಿದ ಮೇಲೆ ಅಲ್ಲಿ ಏನು ಓಂ ತತ್ಸತ್ ಅಂತ ಬರೆದಿದೆಯಲ್ಲ, ಆ ಓಂ ತತ್ಸತ್ ಇದೆಯಲ್ಲ ಚಿಹ್ನೆಯಲ್ಲಿ, ಅದು ನಮ್ಮ ಗುರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇಂದಿನ ಅಸ್ತಿತ್ವವು ಯಾವ ಪರಿಶುದ್ಧ ಮತ್ತು ಪರಿಪೂರ್ಣ ಅವಸ್ಥೆಯಿಂದ ಮೈವೆತ್ತಿ ನಿಂತಿದೆಯೋ ಅದನ್ನು ಅಕ್ಷಯ ಶಾಂತಿಯ ವಲಯವೆಂದು ನಿರ್ದೇಶಿಸಬಹುದು. ಇದನ್ನೇ ಬೋಧಚಿಹ್ನೆಯ ತುದಿಯ ಭಾಗದಲ್ಲಿ ಮೇಲ್ಗಡೆ ಇದೆ ನೋಡಿ, ಮೇಲ್ಗಡೆ ತುದಿಯ ಭಾಗದಲ್ಲಿ ತೋರಿಸಲಾಗಿದೆ. ಅಲ್ಲಿ ಪ್ರಕಾಶವೂ ಇಲ್ಲ, ಕತ್ತಲೆಯೂ ಇಲ್ಲ. ಅದರ ಕೆಳಭಾಗದಲ್ಲಿ ಸತ್ಯಪದವೆಂದು ಕರೆಯಲ್ಪಡುವ ವಲಯವಿದೆ. ಇಲ್ಲಿ ಸತ್ಯವು ಪ್ರಭಾವಶಾಲಿಯಾಗಿದೆ. ಆದ್ದರಿಂದ ಇದು ಅತಿ ಸೂಕ್ಷ್ಮ ಅವಸ್ಥೆಯಲ್ಲಿರುವ ಒಂದು ಬಗೆಯ ಪ್ರಕಾಶದ ಪ್ರದೇಶವಾಗಿದೆ. ಸತ್ಪದ ಅಂತಿದೆಯಲ್ಲ, ಅದು ಕೆಳಗಡೆ ಇದೆ ನೋಡಿ.
ಓಂ ತತ್ಸತ್ ಅನ್ನೋದು ಮೇಲ್ಗಡೆ, ಅದಕ್ಕಿಂತ ಕೆಳಗಿನ ಸ್ತರದಲ್ಲಿ ಸತ್ಪದ್ ಅನ್ನಿದೆ. ಆ ಸತ್ಪದ್ ಕೂಡ ನಮ್ಮ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಬರತಕ್ಕಂಥ ಒಂದು ಸ್ತರ ಅಷ್ಟೇನೆ, ಆಧ್ಯಾತ್ಮಿಕ ಪ್ರಯಾಣದ ಒಂದು ಭಾಗ. ಅಲ್ಲಿಗೆ ಏನ್ ಕೇಳ್ಬೋದು ನಿಮ್ಗೆ, ಅಲ್ಲಿ ಏನ್ ಕೆಳಗಡೆ ಇದೆಯಲ್ಲ ಆ ಸ್ವಸ್ತಿಕ, ಅದು ಏನು ಅಂತ ಕೇಳ್ಬೋದು ಪರೀಕ್ಷೆನಲ್ಲಿ. ಆಮೇಲೆ ಸಹಜ ಮಾರ್ಗ ಅಂತ ಇಲ್ಲಿ ಏನು ಬರೆದಿದ್ದಾರಲ್ವಾ, ಅದು ಏನನ್ನ ಯಾವುದರ ಪ್ರತೀಕ ಅಂತ ಅದನ್ನು ತೋರಿಸ್ಬೋದು. ಬೆಟ್ಟ ಗುಡ್ಡಗಳೇನಿದೆ ಅದು ಯಾವುದರ ಪ್ರತೀಕ ಅಂತ ತೋರಿಸ್ಬೋದು. ನಂತರ ಸೂರ್ಯ ಮತ್ತೆ ಬೆಳಗ್ತಾ ಇರತಕ್ಕಂಥ ವಲಯ ಏನಿದೆ ಅದನ್ನು ಯಾವುದರ ಪ್ರತೀಕ ಅಂತ ಕೇಳ್ಬೋದು. ನಂತರ ಸತ್ಪದ್ ಅಂತ ಇದೆಯಲ್ಲ ಅಲ್ಲಿ, ಅದು ಸತ್ಪದ್ ಅನ್ನೋದು ನಮ್ಮ ಗುರಿ ಏನಿದೆ, ಆ ಸತ್ಯ ವಸ್ತು ಏನಿದೆ ಅದಕ್ಕಿಂತ ಕೆಳಗಿನ ಸ್ತರದಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಅದನ್ನ ಆಧ್ಯಾತ್ಮಿಕ ಪ್ರಕಾಶದ ವಲಯದಲ್ಲೇ ತೋರಿಸಿದ್ದಾರೆ. ಅದನ್ನೂ ದಾಟ್ ಹೋದಾಗ ನಮಗೆ ಅಂತಿಮ ಗುರಿ ಲಕ್ಷ್ಯ, ಅದನ್ನು ನಾವು ಓಂ ತತ್ಸತ್ ಅಂತ ಇಲ್ಲಿ ತೋರಿಸಿದ್ದಾರೆ. ಇದೆಲ್ಲ ಪ್ರತೀಕವಾಗಿ ತೋರಿಸಿದ್ದಾರೆ ಅಷ್ಟೇ, ಒಂದೊಂದು ಪ್ರತೀಕ. ನಿಮಗೆ ಪರೀಕ್ಷೆನಲ್ಲಿ ಏನ್ ಬರುತ್ತೆ ಅಂದ್ರೆ, ಈ ಬೋಧ ಚಿಹ್ನೆ ಬಗ್ಗೆ ಏನಾದ್ರು ಪ್ರಶ್ನೆ ಬಂದ್ರೆ ಯಾವುದು ಯಾವುದರ ಪ್ರತೀಕ ಅನ್ನೋ ಪ್ರಶ್ನೆ ಬರುತ್ತೆ ಅಷ್ಟೇ, ಇನ್ನೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸರಿ. ಸೊ ಸ್ವಸ್ತಿಕ ನಾವು ಆಧ್ಯಾತ್ಮಿಕ ಪಥ ಶುರು ಮಾಡಿದಾಗ ಇರ್ತಕ್ಕಂಥದ್ದು. ಆ ಸಹಜ ಮಾರ್ಗ ಅಂತ ಬರೆದಿರ್ತಕ್ಕಂಥದ್ದು ಅದು ಆಧ್ಯಾತ್ಮಿಕ ಪಥ. ಎಲ್ಲಿ ಕಡ್ದಿದ್ದೀವಿ ಆ ಪಥನ, ಎಲ್ಲಿ ಕಡ್ದಿದ್ದೀವಿ? ನಿಸರ್ಗದಲ್ಲೇ ಇರ್ತಕ್ಕಂಥ ಬೆಟ್ಟ ಗುಡ್ಡಗಳ ನಡುವೆ ಆ ಪಥವನ್ನು ನಾವು ಕಡ್ದಿದ್ದೀವಿ. ಹಾಗಾದ್ರೆ ಆ ಬೆಟ್ಟ ಗುಡ್ಡಗಳು ಏನೇನು ತೋರಿಸುತ್ತೆ ನಮಗೆ? ಸಾಂದ್ರತೆಯನ್ನ ಮತ್ತು ಕತ್ತಲೆ ಬೆಳಕಿನ ವಲಯವನ್ನು ತೋರಿಸುತ್ತೆ. ನಾವು ಅದನ್ನ ದಾಟ್ ಹೋಗ್ಬೇಕು ಅಂತ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ಅಲ್ಲಿ ಸೂರ್ಯ ಮತ್ತು ಅದನ್ನ ಬೆಳಕಿನ ವಲಯ ಇದೆ, ಅದು ಏನನ್ನು ತೋರಿಸುತ್ತೆ? ಅದು ಹೊಸ ಆಧ್ಯಾತ್ಮಿಕ ಯುಗದ, ಲಾಲಾಜಿಯವರ ಹೊಸ ಆಧ್ಯಾತ್ಮಿಕ ಯುಗದ ಪ್ರಾರಂಭವನ್ನು ತೋರಿಸುತ್ತೆ. ತದನಂತರ ಅದ್ರ ಸುತ್ತ ಏನೆಲ್ಲ ಇದೆಯಲ್ಲ ಅದು ಏನು ತೋರಿಸುತ್ತೆ? ಅದು ಆಧ್ಯಾತ್ಮಿಕ ವಲಯವನ್ನು ತೋರಿಸುತ್ತೆ. ಆಧ್ಯಾತ್ಮಿಕ ವಲಯದಲ್ಲೇನೆ ಸತ್ಪದನ್ನು ಕೂಡ ಬರೋದು. ಇನ್ನು ಮುಂದಕ್ಕೆ ಹೋದ್ರೆ ಏನ್ ಸಿಗುತ್ತೆ? ಅದು ತುದಿ, ನಾವೆಲ್ಲಿಂದ ಮೂಲವಾಗಿ ಬಂದಿದ್ದೀವೋ ಅದು ಮೂಲ, ಅದನ್ನು ನಾವು ಓಂ ತತ್ಸತ್ ಅಂತ ಬರೆದಿದ್ದೀವಿ. ಅರ್ಥ ಆಯ್ತಾ? ಸೊ 6 ಇದೆ. 6 ಏನೇನು ಪ್ರತೀಕವಾಗಿದೆ ಅಂತ ಕೇಳ್ತಾರೆ ಪರೀಕ್ಷೆನಲ್ಲಿ. ಇದುವರೆಗೂ 1 ಸತಿನೋ 2 ಸತಿನೋ ಕೇಳಿದ್ದಾರೆ. ಯಾಕೆ ಕೇಳಿದ್ದಾರೆ ಅಂದ್ರೆ ಎಲ್ಲರೂ ಅದನ್ನ ಎಗರಿಸಿ ಓದಿರ್ತಾರೆ ಅಂತ ಗೊತ್ತವ್ರಿಗೆ. ಆಯ್ತು, ನೀವೆಲ್ಲರೂ ಪ್ರಶಿಕ್ಷಕರಾದ್ಮೇಲೆ ನೀವೊಂದು ಬ್ಯಾಡ್ಜ್ ಕೊಡ್ತಾರೆ ಹಾಕೊಳ್ಳಿಕ್ಕೆ. ಆ ಬ್ಯಾಡ್ಜ್ ಅಲ್ಲಿ ಅದೇ ಇರೋದು ಚಿಹ್ನೆ. ಸೊ ಹಾಗಾಗಿ ಆ ಬ್ಯಾಡ್ಜ್ ಅಲ್ಲಿ ಏನಿದೆ ಅಂತ ಗೊತ್ತಾಗ್ಬೇಕಲ್ವ ನಿಮ್ಗೆ. ಅದಕ್ಕೆ ಕೆಲವು ಸತಿ ಪರೀಕ್ಷೆನಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ, ಅಂದ್ರೆ ಅವ್ರಿಗೆ ಎಷ್ಟು ಆಳವಾಗಿ ಓದಿದ್ದೀರ ಅಂತ ನೋಡ್ಲಿಕ್ಕೋಸ್ಕರ ಅವ್ರು ಇದೊಂದು ಕೊಡ್ತಾರೆ. ಚಿಹ್ನೆನಲ್ಲಿ ಏನೇನಾಗತ್ತೆ, ಯಾವುದು ಯಾವುದರ ಪ್ರತೀಕ ಅಂತ ಹೇಳ್ರಿ ಅಂತ. 1 2 ಮಾರ್ಕಿಗೆ ಇರುತ್ತೆ, ಅದೇನು ಜಾಸ್ತಿ ಮಾರ್ಕ್ ಬರಲ್ಲ. ಬಟ್ ಅದನ್ನ ಓದ್ಕೊಂಡಿತ್ತು ಅಂತಂದ್ರೆ ಅದು ಕೂಡ ಗಳಿಸ್ಕೋಬಹುದು. ಅಂಡ್ ಜನರಲಿ ಆ ಚಿಹ್ನೆದು ತೆರೆದ ಪುಸ್ತಕದಲ್ಲಿ ಬರುತ್ತೆ. ಸೊ ನೋಡ್ಕೊಂಡು ಕೂಡ ಬರೀಬಹುದು. ಇನ್ಫ್ಯಾಕ್ಟ್ ಅದು ಚಿಹ್ನೆದೇನೋ ಪ್ರಶ್ನೆ ಬಂತು ಅಂದ್ರೆ ನಿಮ್ಗೆ ತುಂಬಾ ಸುಲಭ ಆಗುತ್ತೆ ನೋಡ್ಲಿಕ್ಕೆ. ಯಾಕಂದ್ರೆ ಎಲ್ಲಿದೆ ಅಂತ ಗೊತ್ತು, ಯಾವ ಪುಟದಲ್ಲಿ ಇದೆ ಅಂತ, ಸೀದಾ ಅಲ್ಲಿ ಹೋಗೋದು ನೋಡ್ಕೊಂಡು ಬರೀದು ಅಷ್ಟೇ. ಬಟ್ ಈಗ ನಾ ಏನೆಲ್ಲ ಹೇಳಿದಿಲ್ಲ, ಯಾವುದರ ಪ್ರತೀಕ ಅಂತ ನೀವು ಅದನ್ನ ಬರೆದಿಟ್ಕೊಂಡ್ಬಿಟ್ರೆ ಮತ್ತೆ ಪುಸ್ತಕ ನೋಡೋ ಅವಶ್ಯಕತೆ ನಿಮ್ಮ ಮನಸ್ಸಿನಲ್ಲೇ ಇರುತ್ತೆ. ಸರಿ ಸರಿ. ಈಗ ಪ್ರಕಾಶಕರು ಒಂದು ಮಾತು ಮುಂದಕ್ಕೆ ಹೋಗ್ರಿ. ಈಗ ಈ ಪುಸ್ತಕವು ಪ್ರಜ್ಞಾನದ ಸ್ಥಿತಿಯಲ್ಲಿ ಬರೆಯಲಾಗಿದೆ. ಯಾವುದು? ಸಹಜ ಮಾರ್ಗಾನುಸಾರ ರಾಜಯೋಗದ ಪ್ರಭಾವ ಇದೆಯಲ್ಲ, ಅದು ಪ್ರಜ್ಞಾನದ ಸ್ಥಿತಿಯಲ್ಲಿ ಬರೆಯಲಾಗಿದೆ. ಇದರಲ್ಲಿ ವಿವರಿಸಲಾದ ಸಂಗತಿಗಳು ಕೇವಲ ದಿವ್ಯಾನುಭವ ಅಥವಾ ದಿವ್ಯ ದೃಷ್ಟಿಯನ್ನು ಅವಲಂಬಿಸಿದೆ. ಓದುಗರು ಆಯಾ ಸ್ಥಿತಿಗಳನ್ನು ಪ್ರತ್ಯಕ್ಷವಾಗಿ ಹೊಂದಿದಾಗಲೇ ಅವುಗಳ ವಾಸ್ತವಿಕತೆಯನ್ನು ಚೆನ್ನಾಗಿ ಮನಗಾಣುವರು. ಪುಸ್ತಕದಲ್ಲಿ ಉಲ್ಲೇಖಿಸಲಾದಂತೆ ನಿಸರ್ಗದಲ್ಲಿ ಬದಲಾವಣೆಗಾಗಿ ಕೆಲಸ ಮಾಡುತ್ತಿರುವ ವಿಭೂತಿಯು ಉತ್ತರ ಭಾರತದಲ್ಲಿ ಒಂದು ಕಡೆ ವಾಸಿಸುತ್ತಿದ್ದು, ಅದಕ್ಕಾಗಿ ಉತ್ಕಂಠೆಯಿಂದ ಧ್ಯಾನ ಮಾಡುವವರಿಗಾಗಲಿ ಅವನೊಂದಿಗೆ ಯೌಗಿಕ ಸಂಪರ್ಕ ಪಡೆಯುವವರಿಗಾಗಲಿ ಅವನ ಸುಳಿವು ದೊರೆಯುವುದು. ಪ್ರಕಾಶಕರು. ಸರಿ, ಈಗ ನನ್ನ ಗುರುದೇವ 135 ಪುಟ. ನನ್ನ ಗುರುದೇವ. ಮಹಾಪುರುಷರು ಅಕಸ್ಮಾತ್ ಆಗಿ ಹುಟ್ಟುವುದಿಲ್ಲ. ಕಾಲದ ಅವಶ್ಯಕತೆಗೆ ಅತ್ಯವಶ್ಯಕತೆಗೆ ಅನುಸಾರವಾಗಿ ಉದಯಿಸಿ ತಮ್ಮ ಕಾರ್ಯವನ್ನು ಪೂರೈಸಿ ಹೋಗುವರು. ಹೀಗಿದೆ ನಿಸರ್ಗದ ನಿಯಮ. ಅಂಡರ್ಲೈನ್ ಮಾಡ್ಕೊಡ್ರಿ. ನಿಸರ್ಗದ ನಿಯಮ ಏನಿದೆ ಅಂತಂದ್ರೆ, ಯಾವ್ಯಾವ ಕಾಲಕ್ಕೆ ಯಾರ್ಯಾರು ಬರಬೇಕು ನಿಸರ್ಗದ ಕೆಲಸ ಮಾಡ್ಲಿಕ್ಕೆ ಅವ್ರು ಬರ್ತಾರೆ, ಅವ್ರು ಅವತಾರ ಮಾಡ್ತಾರೆ. ಎಂದಿನಿಂದಲೂ ಆಧ್ಯಾತ್ಮದ ನೆಲೆವೀಡಾದ ಭಾರತವು ತನ್ನ ಪುರಾತನ ಯೋಗ ಪದ್ಧತಿಯ ಪರಂಪರೆಯನ್ನು ಸಂಪೂರ್ಣ ಮರೆತು ಕತ್ತಲೆಯಲ್ಲಿ ತೊಳಲಾಡುತ್ತಿತ್ತು.
ಸೂಕ್ಷ್ಮವಾದ ಆಧ್ಯಾತ್ಮಿಕತೆಯ ಬದಲು ಜಡವಾದ ಭೌತಿಕತೆಯು ನೆಲೆಸಿದ್ದಿತು. ಅಜ್ಞಾನದ ಕಾರ್ಮೋಡಗಳು ಎಲ್ಲ ಕಡೆಯಲ್ಲಿಯೂ ಕವಿದಿದ್ದುವು. ಯೋಗಿಕ ಪ್ರಾಣಹುತಿಯು ಹಿಂದೂಗಳಿಗೆ ತೀರ ಪರಕೀಯವಾಗಿ ಬಿಟ್ಟಿತು. ಆಧ್ಯಾತ್ಮವು ಅಸಹಾಯಕವಾಗಿ ತತ್ತರಿಸಿದ್ದ ಇಂಥ ಕಾಲದಲ್ಲಿ ಪರಿಸ್ಥಿತಿಯನ್ನು ಸರಿಪಡಿಸಿ ಮಾನವ ಜನಾಂಗವನ್ನು ಮೇಲಕ್ಕೆತ್ತಲು ಮಹಾ ವಿಭೂತಿಯೊಂದರ ಅಗತ್ಯವಿದ್ದಿತು. ಹಾಗಾದ್ರೆ ಯಾಕೆ ಹಿಂಗಾಗತ್ತೆ ಹೇಳ್ರಿ? ಯಾರಾದರೂ ಈ ರೀತಿಯಾದಂಥ ಅಧಪ್ಪತನ ಯಾಕಾಗತ್ತೆ? ಯಾರದನ್ನ ಅಧಪ್ಪತನ ಮಾಡ್ತಕ್ಕಂಥವ್ರು? ನಿಸರ್ಗ ಮಾಡುತ್ತಾ? ಮನುಷ್ಯನೇ ಮಾಡ್ತಾನೆ? ನಿಸರ್ಗ ಮಾಡಲ್ಲ, ಮನುಷ್ಯ ಮಾಡ್ತಾನೆ. ಮನುಷ್ಯ ಹೇಗೆ ಮಾಡ್ತಾನೆ? ನಮ್ಮ ಅಹಂನಿಂದ ಸ್ವಾರ್ಥಕ್ಕಾಗಿ ಬ್ರದರ್, ಸ್ವಾರ್ಥಕ್ಕಾಗಿ. ಎರಡೂ ಆಯ್ತು. ಅಹಂ ಅಂದ್ರೂ ಆಯ್ತು, ಸ್ವಾರ್ಥ ಅಂದ್ರೂ ಆಯ್ತು. ಅದ್ ಬಿಟ್ರೆ ನಮ್ಮ ಆಲೋಚನೆಗಳಿಂದ, ವಿಚಾರಗಳಿಂದ, ಆಲೋಚನೆ ಮತ್ತು ವಿಚಾರಗಳಿಂದ, ಒಂದ್ ನಿಮಿಷ, ತಪ್ಪು ವಿಚಾರಗಳಿಂದ. ತಪ್ಪು ವಿಚಾರಗಳಿಂದ ನಾವು ನೋಡ್ರಿ, ಎದುರುಗಡೆ ನಮ್ಮ ಜೀವನದಲ್ಲಿ ಎಷ್ಟೊಂದು ವಸ್ತುಗಳನ್ನ ನೋಡ್ತೀವಿ ನಾವು. ಮೊದಲನೇ ಸೆಂಟೆನ್ಸ್ ಏನ್ ಬರೆದ್ರು ಧರ್ಮದಲ್ಲಿ? ಎದುರುಗಡೆ ಕಾಣ್ತಕ್ಕಂಥ ದೃಶ್ಯ ಏನಿದೆ, ಆ ದೃಶ್ಯದ ಹಿಂದೆ ಇರತಕ್ಕಂಥ ರಹಸ್ಯ, ಅದನ್ನ ಅರಿಸ್ತಾ ಇರೋವರೆಗೂ ಕೂಡ ನಾವು ಭಗವಂತನ ದಿಕ್ಕಿನಲ್ಲೇ ಹೋಗ್ತಾ ಇರ್ತೀವಿ. ಯಾವಾಗ ನಾವು ಎದುರುಗಡೆ ಕಾಣ್ತಕ್ಕಂಥ ದೃಶ್ಯನೇ ನಮಗೆ ಸತ್ಯ ಅಂತ ತಿಳ್ಕೊಂಡು ಅದ್ರ ಹಿಂದುಗಡೆ ಇರ್ತಕ್ಕಂಥ ರಹಸ್ಯನ ಅರಸದನ್ನ ಬಿಟ್ಟು ಬಿಡ್ತೀವೋ ಆಗ ನಾವು ಸಿಕ್ಕಾಕೊಂಡ್ವಿ ಮಾಯದಲ್ಲಿ. ಇಷ್ಟೇ, ವೆರಿ ಸಿಂಪಲ್. ಅದಕ್ಕೆ ಜಗತ್ತು ಇದ್ದ ಹಾಗೆ ಇರುತ್ತೆ, ನಾವು ಅದನ್ನು ನೋಡೋ ದೃಷ್ಟಿ ಬದಲಾವಣೆ ಮಾಡ್ಕೋಬೇಕು ಅಷ್ಟೇ. ಜಗತ್ತೇನು ಬದಲಾವಣೆ ಆಗಲ್ಲ. ಇನ್ನು 2000 ವರ್ಷ ಬಿಟ್ಟು, ಇನ್ನು 5000 ವರ್ಷ, 20,000 ವರ್ಷ ಬಿಟ್ಟು ಬಂದ್ರೆ ಹಿಂಗೆ ಇರುತ್ತೆ ಜಗತ್ತು. ಏನಂದ್ರೆ ವಸ್ತುಗಳು ಬದಲಾವಣೆ ಆಗುತ್ತೆ, ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ, ಅಷ್ಟೇ ಆಗುತ್ತೆ. ವಿಚಾರಗಳು ಬದಲಾವಣೆ ಆಗುತ್ತೆ. ಸೊ ವ್ಯಕ್ತಿ, ವಸ್ತು, ವಿಚಾರ ಬದಲಾವಣೆ ಆಗುತ್ತೆ. ಆದ್ರೆ ಜಗತ್ ಹಾಗೇ ಇರುತ್ತೆ ಅಲ್ವಾ? ಹಳೆ ಕಾಲದಲ್ಲಿ ನೀವು ಹಳ್ಳಿಗಳಲ್ಲಿ ಹೋದ್ರೆ ಬೇರೆ ರೀತಿ ಮನೆ ಕಟ್ತಿದ್ರು. ಈಗ ಹಳ್ಳಿಗೆ ಹೋಗ್ರಿ, ಬೇರೆ ರೀತಿ ಮನೆ ಕಟ್ತಾರೆ. ಮನೆ ಕಟ್ಟೋದಂತೂ ಕಟ್ತಾರೆ ಎಲ್ರು, ಅದೇ ಕಟ್ಟೋ ರೀತಿ ಬೇರೆ ಆಗಿದೆ ಅಷ್ಟೇ ಅಲ್ವಾ? ಅಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯೋಚನೆ ಏನಿದೆ ಅದು ರೂಪ ತಾಳುವಂತ ರೀತಿ ಬದಲಾವಣೆ ಆಗಿದೆ ಅಷ್ಟೇ. ಬೇರೆ ಏನ್ ಬದಲಾವಣೆ ಆಗಿದೆ? ಕಾಲಕ್ಕೆ ತಕ್ಕಂಗೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ. ಈಗ ಪ್ರಾಯಶಃ ಈಗ ಒಂದು ರೀತಿ ಮನೆ ಕಟ್ತಾ ಇದೀವಿ, 500 ವರ್ಷ ಬಿಟ್ಟು ನೋಡಿದ್ರೆ ಪ್ರಾಯಶಃ ಇನ್ನೊಂದು ಬೇರೆ ರೀತಿ ಮನೆ ಕಟ್ಟಿರ್ತಾರೆ, ಯಾರು ಗೊತ್ತು ಅಲ್ವಾ? ಆದ್ರೆ ನಾವೇನ್ ಅನ್ಕೊಂಡಿದೀವಿ, ಆ ಮನೆ ಕಟ್ಕೊಂಡ್ಮೇಲೆ ಆ ಮನೆನೇ ಸತ್ಯ ಅಂತ ಅನ್ಕೊಂಡು ಅಲ್ಲೇ ಇರ್ತೀವಿ, ನಾವಿನ್ ಮನೆ ಬಿಟ್ಟು ಹೋಗಲ್ಲ ಅಂತ. ನಾವೇ ಮನೆ ಕಟ್ಟಿದ್ದು ಅಂತ ಮರ್ತು ಹೋಗ್ತೀವಿ. ನಮ್ಮ ಮನೇಲಿ ನಾವೇ ಕಟ್ಟಾಕೊಂಡು ನಾವೇ ಅದರಲ್ಲಿ ಒಳಗಡೆ ಸಿಕ್ಕಾಕೊಂಡಂಗೆ ಆಯ್ತು. ನಮ್ಮ ಸಂಸ್ಕಾರಗಳನ್ನ ನಾವೇ ಸೃಷ್ಟಿ ಮಾಡ್ಕೊಂಡು ಅದ್ರಲ್ಲಿ ನಾವೇ ಸಿಕ್ಕಿ ಬಿದ್ದಂಗೆ ಆಯ್ತು. ಇಷ್ಟೇ ಮನುಷ್ಯನಿಗೆ ಆಗಿರೋದು. ಯಾಕೆ ಹಿಂಗಾಯ್ತು? ಯಾಕಂತಂದ್ರೆ ಆ ಸಂಸ್ಕಾರಗಳ ರಚನೆಯ ಹಿಂದೆ ಇರತಕ್ಕಂಥ ರಹಸ್ಯವನ್ನು ಭೇದ ಮಾಡ್ಲಿಕ್ಕೆ ಯಾರು ಹೋಗಿಲ್ಲ. ಹೇಗಿದ್ ಬರ್ತಾ ಇದೆ? ಎಲ್ಲಿಂದ ಬರ್ತಾ ಇದೆ? ಏನ್ ಮಾಡ್ತೀನಿ ನಾನು? ಏನ್ ಮಾಡ್ತಾ ಇದ್ದೀನಿ ಅದನ್ನ? ಯಾವಾಗ ನಮ್ಮ ಪಾತ್ರವನ್ನು ನಾವು ಮರೆತು ಜಗತ್ತಲ್ಲಿ ಕಾಣ್ತಕ್ಕಂಥ ವಸ್ತುಗಳಲ್ಲಿ ಮುಳುಗು ಹೋಗ್ತೀವೋ ನಾವು ಮಾಯದಲ್ಲಿ ಸಿಕ್ಕಾಕೊಂಡು. ಸೊ ಪ್ರತಿಯೊಬ್ಬ ಮನುಷ್ಯ, ಸಪೋಸ್ ಎಲ್ಲ ಮನುಷ್ಯರಿಗೂ ಕೂಡ ಭಗವಂತನ ಅರಿವಿರುತ್ತೆ, ಆ ಭಗವಂತನ ಅರಿವಿನಲ್ಲೇ ಜೀವನ ಮಾಡ್ತಾರೆ ಅಂತ ಇಟ್ಕೊಳ್ರಿ. ಏನಾಗುತ್ತೆ ಅವಾಗ? ಪರಿಸರ ಶುದ್ಧವಾಗಿರುತ್ತೆ. ಅವಾಗ ಯಾವ ಅವತಾರ ಪುರುಷನು ಬರುವಂತ ಅವಶ್ಯಕತೆನೇ ಇಲ್ಲ, ವಿಭೂತಿ ಪುರುಷನು ಬರುವಂತ ಅವಶ್ಯಕತೆ ಇಲ್ಲ. ಯಾವಾಗ ನಾವು ಆ ಭಗವಂತನ ಅರಿವನ್ನು ಬಿಟ್ಟು ಲೋಕದಲ್ಲಿ ಕಾಣ್ತಕ್ಕಂಥ ವಸ್ತುಗಳನ್ನಲ್ಲೇ ಮುಳುಗೋಗ್ತೀವೋ ನಾವು ಸಿಕ್ಕಾಕೊಂಡ್ವಿ. ಈಗ ಪರಿಸರನ ಹಾಳು ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಪರಿಸರ ಹಾಳು ಮಾಡ್ತಾ ಅದೇನಾಗುತ್ತೆ, ಇಡೀ ಪರಿಸರದಲ್ಲಿ ಕಲುಷಿತ ತುಂಬ್ಕೊಂಡ್ಬಿಡುತ್ತೆ, ಕಲುಷಿತವಾಗ್ಬಿಡುತ್ತೆ. ಇಡೀ ಪರಿಸರ ಕಲುಷಿತವಾಗ್ಬಿಡುತ್ತೆ. ಎಲ್ಲ ಕಸ ಕಡ್ಡಿಗಳು ಎಲ್ಲ ಕಡೆ ತುಂಬ್ಕೊಂಡ್ಬಿಡುತ್ತೆ. ಕಾಲಕ್ರಮೇಣದಲ್ಲಿ ಏನಾಗುತ್ತೆ, ಎಲ್ಲೇ ಕಸ ಕಡ್ಡಿ ಇದ್ರು ಕೂಡ ನಿಸರ್ಗ ಅದ್ರ ಮೇಲೆ ಕೆಲಸ ಮಾಡ್ತಿರುತ್ತೆ ಶುದ್ಧೀಕರಣ ಮಾಡಬೇಕು ಅಂತ. ಆದ್ರೆ ಮನುಷ್ಯ ಅದನ್ನ ಹೆಚ್ಚಿನ ಸ್ತರದಲ್ಲಿ, ಹೆಚ್ಚಿನ ವೇಗದಲ್ಲಿ ಆ ಕಲುಷಿತತೆಯನ್ನು ಮಾಡ್ತಾ ಇದ್ರೆ ಏನಾಗುತ್ತೆ, ಕಾಲಕ್ರಮೇಣದಲ್ಲಿ ನಿಸರ್ಗ ಮಾಡ್ತಕ್ಕಂಥ ಕ್ರಿಯೆಗೂ ಮೀರಿದ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ವಾತಾವರಣ ಎಲ್ಲ ಕಲುಷಿತವಾಗ್ಬಿಡುತ್ತೆ. ಆ ರೀತಿಯಾದಂಥ ವಾತಾವರಣ, ಕಲುಷಿತವಾಗಿರ್ತಕ್ಕಂಥ ವಾತಾವರಣನ
ಸರಿಪಡಿಸ್ಲಿಕ್ಕೆ, ಶುದ್ಧಿಪಡಿಸ್ಲಿಕ್ಕೆ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಬರಬೇಕಾಗುತ್ತೆ. ಇದು ಪ್ರತಿ ಕಾಲಕ್ಕೂ ಆವಾಗ ಹೀಗೆ ರಿಪೀಟ್ ಆಗ್ತಾನೆ ಇರುತ್ತೆ. ಕೃಷ್ಣ ಬಂದು ಎಲ್ಲ ಇದ್ದಂತ ಕಸವನ್ನೆಲ್ಲ ಒಂದಿಷ್ಟು ತೆಗೆದು ಹೋಗಿದ್ದಾಯ್ತು. ಮತ್ತೆ ಕೃಷ್ಣ ಹೋಗಿ ಒಂದಿಷ್ಟು ವರ್ಷಗಳಾಗುವಷ್ಟರಲ್ಲಿ ಮತ್ತೆ ಕಸ ತುಂಬಿಕೊಂಡಿದೆ. ಮತ್ತೊಬ್ರು ಬರಬೇಕು, ಮತ್ತೊಂದಿಷ್ಟು ಗುಡಿಸ್ಬೇಕು. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಹಾಗೆ ಮನೆಯಲ್ಲಿ ನಾವ್ ಏನ್ ಮಾಡಿದ್ರು ಕಸ ತುಂಬಿಕೊಳ್ಳುತ್ತಲ್ವಾ? ಒಂದಿಷ್ಟು ಧೂಳು ತುಂಬಿಕೊಳ್ಳುತ್ತಲ್ವಾ? ನೀವ್ ಏನೂ ಮಾಡಲ್ಲ, ನೀವೇನ್ ಕಸ ಹಾಕಲ್ಲ ಎಲ್ಲೂ, ಆದ್ರೆ ಧೂಳು ತುಂಬಿಕೊಳ್ಳುತ್ತೆ. ಅದೇ ರೀತಿಯಾಗಿ ಮನುಷ್ಯನು ಕೂಡ ಏನು ಮಾಡ್ಲಿಲ್ಲ ಅಂತಂದ್ರೆ ಧೂಳು ತುಂಬಿಕೊಳ್ಳುತ್ತೆ, ನಿಸರ್ಗದಲ್ಲಿ ತುಂಬಿಕೊಳ್ಳುತ್ತೆ, ಆಧ್ಯಾತ್ಮಿಕ ಧೂಳು ತುಂಬಿಕೊಳ್ಳುತ್ತೆ. ಅದನ್ನು ಗುಡಿಸೋರು ಯಾರಾದ್ರೂ ಬೇಕು, ಅದನ್ನ ಗುಡಿಸಿ ಸರಿಪಡಿಸೋರು ಯಾರಾದ್ರೂ ಬೇಕು. ಆವಾಗ ನಿಸರ್ಗ ಒಬ್ಬರನ್ನು ಕಳಿಸುತ್ತೆ, ಹೋಗಿ ಸರಿಪಡಿಸಪ್ಪ ಅಂತ. ಸೊ ನಿಸರ್ಗನ ಹಾಳು ಮಾಡ್ತಕ್ಕಂಥವ್ರು ಕೇವಲ ಮನುಷ್ಯರಷ್ಟೇನೆ. ಪ್ರಾಣಿ ಯಾವ್ದನ್ನು ಹೊಸ ವಸ್ತು ಹುಟ್ಟಾಕತ್ತ? ಪ್ರಾಣಿ ಹೊಸ ವಸ್ತುನೂ ಹುಟ್ಟಾಕಲ್ಲ, ಹೊಸ ವಿಷಯನೂ ಹುಟ್ಟಾಕಲ್ಲ. ಪ್ರಾಣಿ ನಿಸರ್ಗದ ಏನು ನಿಯಮ ಇದೆಯಲ್ಲ ಅದಕ್ಕೆ ಬದ್ಧನಾಗಿ ಜೀವನ ಮಾಡುತ್ತೆ, ಅಷ್ಟೇ, ಬದ್ಧವಾಗಿರುತ್ತೆ ಅಷ್ಟೇ. ಮನುಷ್ಯನ ಮನಸ್ಸಿದೆಯಲ್ಲ, ಮನುಷ್ಯನ ಮನಸ್ಸಿಗೆ ಅದೇ ಆ ಕ್ಷೋಭದ ಶಕ್ತಿ ಇದೆ. ಕ್ಷೋಭ ಹಾಗೆ ಜಗತ್ತನ್ನು ನಿರ್ಮಾಣ ಮಾಡ್ತೋ, ಮನುಷ್ಯ ತಾನು ಕೂಡ ನಿರ್ಮಾಣ ಮಾಡ್ತೀನಿ ಅಂತ ಶುರು ಮಾಡ್ಕೊಳ್ತಾನೆ. ಸರಿ. ಸೊ ಹಾಗಾಗಿ ಅಕ್ಷೋಭದ ದೆಸೆಯಿಂದ, ಅಕ್ಷೋಭದ ಶಕ್ತಿ ಮನುಷ್ಯನಲ್ಲಿ ಇರತಕ್ಕಂಥ ದೆಸೆಯಿಂದ ಮನುಷ್ಯ ಏನ್ ಮಾಡ್ತಾನೆ, ಹೊಸ ವಸ್ತುಗಳನ್ನ, ಈಗ ನೋಡಿ ಪ್ಲಾಸ್ಟಿಕ್ ಕ್ರಿಯೇಟ್ ಮಾಡಿದ್ದೀವಿ. ಪ್ಲಾಸ್ಟಿಕ್ ಸೃಷ್ಟಿ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾಯ್ತು ಅಂತಂದ್ರೆ, ಉದಾಹರಣೆ ಪ್ಲಾಸ್ಟಿಕ್ ಸೃಷ್ಟಿ ಮಾಡಿದ್ದೀವಿ. ನೋಡಿ, ಮುಂಚೆ ಪ್ಲಾಸ್ಟಿಕ್ ನಿಸರ್ಗದಲ್ಲಿ ಇರಲೇ ಇರಲಿಲ್ಲ, ನಾವೇ ಸೃಷ್ಟಿ ಮಾಡಿರೋದು. ಸೃಷ್ಟಿ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ಎಲ್ಲಾ ಕಡೆ ಪ್ಲಾಸ್ಟಿಕ್. ಆ ಪ್ಲಾಸ್ಟಿಕ್ ಮನುಷ್ಯ, ಈಗ ನೋಡಿ, ನಿಸರ್ಗ ಏನಾದ್ರು ಸೃಷ್ಟಿ ಮಾಡ್ಬೇಕಾದ್ರೆ ಅದನ್ನ ಹೇಗೆ ರೀಸೈಕಲ್ ಮಾಡೋದು ಅಂತ ಪ್ಲಾನ್ ಮಾಡೇ ಸೃಷ್ಟಿ ಮಾಡುತ್ತೆ. ಮನುಷ್ಯ ಹಂಗಲ್ಲ, ಫಸ್ಟ್ ಸೃಷ್ಟಿ ಮಾಡಪ್ಪ, ಆಮೇಲೆ ನೋಡ್ಕೊಂಬೇಡ ರೀಸೈಕಲ್, ಈ ರೀತಿ ಮಾಡ್ತೀವಿ. ಆವಾಗ ಏನಾಗುತ್ತೆ, ಈಗ ಪ್ಲಾಸ್ಟಿಕ್ ಎಲ್ಲಾ ಕಡೆ ತುಂಬುತ್ತೆ. ಹಾಗೆ ಪ್ಲಾಸ್ಟಿಕ್ ತುಂಬಿ ಎಲ್ಲ ವಾತಾವರಣ ಪರಿಸರದಲ್ಲಿ ಕಲುಷಿತವಾಗಿದೆಯೋ ಅದೇ ರೀತಿಯಾಗಿ ಈಗ ಪ್ಲಾಸ್ಟಿಕ್ಕು ನಮ್ಮ ಸಂಸ್ಕಾರಗಳ ದ್ಯೋತಕ ಅಂತ ಇಟ್ಕೊಳ್ಳಿ, ಸೂಚಕ ಅಂತ. ಅದೇ ರೀತಿ ನಾವು ಸಂಸ್ಕಾರಗಳು ಹಾಕಿ ಎಲ್ಲ ಕಡೆ ಬಿಟ್ಟಾಗ ಅದು ವಾತಾವರಣ ಕಲುಷಿತ ಮಾಡುತ್ತೆ. ಸರಿನಾ? ಸೊ ಇಡೀ ಸೃಷ್ಟಿನಲ್ಲಿ ಅದನ್ನು ಚೆನ್ನಾಗಿಡ್ಬೇಕಾಗಿರ್ತಕ್ಕಂಥ ಪಾತ್ರನೂ ಮನುಷ್ಯನ ಮೇಲೇನೆ ಇದೆ. ಅದನ್ನ ಹಾಳು ಮಾಡ್ತಕ್ಕಂಥವನು ಮನುಷ್ಯನೇ, ಬೇರೆ ಯಾರೂ ಅದನ್ನ ಹಾಳು ಮಾಡಲ್ಲ. ದೇವತೆಗಳು ಅದನ್ನ ಹಾಳು ಮಾಡಲ್ಲ, ಪ್ರಾಣಿಗಳು ಪಕ್ಷಿಗಳು ಅದನ್ನು ಹಾಳು ಮಾಡ್ಲಿಕ್ಕೆ ಅವ್ರಿಗೆ ಕೆಪಾಸಿಟಿ ಇಲ್ಲ, ಸಾಮರ್ಥ್ಯ ಇಲ್ಲ. ಕೇವಲ ಮನುಷ್ಯನಿಗಷ್ಟೇನೆ ಈ ಒಂದು ಸಾಮರ್ಥ್ಯ ಭಗವಂತ ಕೊಟ್ಟಿರೋದು. ಅಲ್ಲಿ ತಿಳ್ಕೊಳ್ರಿ ನಮ್ಮ ಪಾತ್ರ ಎಷ್ಟು ಮಹತ್ವದ್ದು ಅಂತ. ಇಡೀ ಸೃಷ್ಟಿಯಲ್ಲಿ ನಮ್ಮ ಮನುಷ್ಯನ ಪಾತ್ರ ಎಷ್ಟು ಮಹತ್ವದ್ದು. ಹಾಗಾಗಿ ಮನುಷ್ಯ ಜನ್ಮ ಒಂದರಲ್ಲೇನೆ ನಾವು ಆಧ್ಯಾತ್ಮಿಕತೆಗೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಆಧ್ಯಾತ್ಮಿಕತೆಗೆ ಹೋಗ್ತೀವಿ ಅಂತಂದ್ರೆ ಏನ್ ಮಾಡ್ತಿದ್ದೀವಿ, ಇನ್ನೊಬ್ರು ಸೃಷ್ಟಿ ಮಾಡಿರ್ತಕ್ಕಂಥ ಕಸವನ್ನ ಕ್ಲೀನ್ ಮಾಡ್ತಾ ಇದ್ದೀವಿ, ನಾವೇ ಸೃಷ್ಟಿ ಮಾಡ್ತಕ್ಕಂಥ ಕಸವನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಇಷ್ಟೇ ನಾವು ಮಾಡ್ತಿರೋದು. ಅಂಡ್ ನಮ್ಮಲ್ಲಿ ನಾವೇ ಸೃಷ್ಟಿ ಮಾಡಿ ಇಟ್ಕೊಂಡಿದ್ದೀವಿ ಕಸನ, ಅದನ್ನ ಬಿಸಾಕ್ತಾ ಇದ್ದೀವಿ. ಸರಿ. ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಸರ್ ನಮ್ಮ ಇದರಲ್ಲಿ ಇರ್ತಕ್ಕಂಥ ಕಸವನ್ನು ನಾವು ಬಿಸಾಕಿದ್ರೆ ಮತ್ತೆ ನಾವು ಪರಿಸರನ ಕಸದಿಂದ ತುಂಬದಂಗೆ ಆಗಲಿಲ್ವಾ ಅಂತ. ಹೌದೋ ಇಲ್ಲ? ಅದನ್ನ ಕ್ಲೀನ್ ಮಾಡೋರು ಒಬ್ರು ಇರ್ತಾರೆ, ಗುರುಗಳು ಅದನ್ನೆಲ್ಲ ಕೊಟ್ಟಿರ್ತಾರೆ ಒಂದಿಷ್ಟು ಜನಕ್ಕೆ, ಮಾಡ್ರಪ್ಪ ಅಂತ. ಸೊ ಅವ್ರನ್ನ ಕ್ಲೀನ್ ಮಾಡ್ತಾರೆ. ಸೊ ನಾವೇನು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಅದೇ ನಿಸರ್ಗದ ಸೃಷ್ಟಿ ಆಗಿರ್ತಕ್ಕಂಥ ವಸ್ತು ತಗೊಳ್ರಿ, ಬಾಳೆಹಣ್ಣು ಸಿಪ್ಪೆ, ಬಾಳೆಹಣ್ಣು ತಿಂದ್ರಿ, ಸಿಪ್ಪೆ ಇದೆ, ಸಿಪ್ಪೆ ಏನ್ ಮಾಡ್ತೀರಿ, ತೊಗೊಂಡೋಗಿ ಬಿಸಾಕ್ತೀರಿ, ಎಲ್ಲ ಒಂದು ಕಡೆ ಬಿಸಾಕ್ತೀರಿ. ನೀವು ಏನು ಮಾಡ್ತಿರೋ ಬಿಡ್ತಿರೋ, ಸಿಪ್ಪೆ ಅಂತೂ ತಾನಾಗೆ ಅದು ಟೀಕೆ ಆಗುತ್ತೆ, ಹೊಟ್ಟೋಗುತ್ತಲ್ವ ನಿಸರ್ಗದಲ್ಲಿ. ನೀವೇನ್ ಮಾಡಲಿಲ್ಲ ಅಂದ್ರೆ ಹೋಗುತ್ತೆ. ಈಗ ನಾವೇನ್ ಮಾಡ್ತಾ ಇದ್ದೀವಿ, ನಾವು ಮಾಡಿರ್ತಕ್ಕಂಥದ್ದನ್ನ ಅಷ್ಟು ರೀಸೈಕಲ್ ಮಾಡಿದ್ರೆ ಸಾಕು. ನಾವೇನ್ ಮಾಡ್ತಿದ್ವಿ, ಈಗ ಭಗವಂತ ಏನ್ ಮಾಡಿದಾನೆ ಅದನ್ನು ರೀಸೈಕಲ್ ಮಾಡ್ತಿಲ್ಲ. ಅದನ್ನು ರೀಸೈಕಲ್ ಅಂತ ವೆಟ್ ಕಸ ಅಂತ ಅವನು ಬೇರೆ ಬರ್ತಾನೆ, ದಿನ ಬೆಳಿಗ್ಗೆ ಜ್ವರ ಕಿರ್ಚ್ಕೊಂಡು. ಒಬ್ಬ ಡ್ರೈ ಕಸದವನು ಬರ್ತಾನೆ, ಒಬ್ಬ ವೆಟ್ ಕಸದವನು ಬರ್ತಾನೆ. ನಂಗೆ ಅದ್ ಕೊಡ್ರಿ, ನಂಗೆ ಇದು ಕೊಡ್ರಿ ಅಂತ. ಒಣ ತ್ಯಾಜ್ಯ ಮತ್ತೆ ಒದ್ದೆ ಆಗಿರ್ತಕ್ಕಂಥ ತ್ಯಾಜ್ಯ ಅಂತ. ಅವನ್ ತ್ಯಾಜ್ಯ ಎಷ್ಟೋ ಸತಿ ಅವನ್ ತ್ಯಾಜ್ಯ ತಗೊಳ್ಳಲ್ಲ, ವ್ಯಾಜ್ಯ ಮಾಡಿ ಹೋಗ್ತಾನೆ ಕನ್ನಡದಲ್ಲಿ. ವ್ಯಾಜ್ಯ ಅಂತಂದ್ರೆ ಜಗಳ. ಸೊ ತ್ಯಾಜ್ಯ ತಗೊಳ್ಳಲ್ಲ, ವ್ಯಾಜ್ಯ ಮಾಡ್ತಾರೆ, ವ್ಯಾಜ್ಯ ಮಾಡ್ತಾರೆ. ಆಯ್ತು. ಸೊ
ಏನಿವೆ ಈಗ ನಾವು ಮಾಡ್ತಿರೋದು ಅದೇನೆ. ಅಲ್ಲಿಗೆ ಮನುಷ್ಯನ ಪಾತ್ರ ನಿರ್ಣಾಯಕ. ಹಾಗಾದ್ರೆ ನಾವು ನಿಸರ್ಗನ ಸರಿಪಡಿಸ್ಬೇಕು ಅಂತಂದ್ರೆ, ಆ ಕಲುಷಿತ ವಾತಾವರಣದಿಂದ ಅದನ್ನ ಮುಕ್ತಿಗೊಳಿಸ್ಬೇಕು ಅಂತಂದ್ರೆ ನಾವು ಮನುಷ್ಯನ ಸರಿಪಡಿಸಿದ್ರೆ ಎಲ್ಲ ತಾನಾಗಿ ಸರಿ ಹೋಗುತ್ತೆ. ಸರಿ. ಹಾಗಾಗಿ ಎಲ್ಲ ಅವತಾರ ಪುರುಷರು, ಎಲ್ಲ ವಿಭೂತಿ ಪುರುಷರು ಮನುಷ್ಯನ ಜನ್ಮ ತಗೊಂಡೇ ಬರಬೇಕು. ಬೇರೆ ಜನ್ಮದಲ್ಲಿ ಬರ್ಲಿಕ್ಕಾಗಲ್ಲ. ಮನುಷ್ಯ ಜನ್ಮ ತಗೊಂಡು ಬಂದ್ರೇನೆ ಅವ್ರು ಕೆಲಸ ಮಾಡ್ಲಿಕ್ಕಾಗಲ್ಲ. ಸರಿ. ಇಂಥ ಸಮಯದಲ್ಲಿ ದೈವಿ ಶಕ್ತಿಯು ಮಾನವ ಶರೀರ ಧಾರಣ ಮಾಡಿ ಉತ್ತರ ಪ್ರದೇಶದ ಫರೂಖಾಬಾದ್ನಲ್ಲಿ ಸಮರ್ಥ ಗುರು ಮಹಾತ್ಮ ರಾಮಚಂದ್ರ ಜಿಯವರ ರೂಪದಲ್ಲಿ ಅವತರಿಸಿತು. ಈ ಆಧ್ಯಾತ್ಮಾನುಭವವು ವಸಂತ ಪಂಚಮಿಯ ದಿನ 1873ನೇ ಇಸವಿ ಫೆಬ್ರವರಿ 2ರಂದು ಸಾಮಾನ್ಯ ಕಾಯಸ್ಥ ಕುಟುಂಬವೊಂದರಲ್ಲಿ ಜನಿಸಿದರು. ಇವರ ತಾಯಿಯು ಉದಾರಚಿತ್ರಳು, ಸರಳ ಜೀವಿಯೂ ಆಗಿದ್ದಳು. ದಿನದ ಬಹುಭಾಗದಲ್ಲಿ ಪೂಜೆ ಭಕ್ತಿಗಳಲ್ಲಿಯೇ ಕಳೆಯುತ್ತಿದ್ದಳು. ತಾಯಿಯ ಪ್ರಭಾವದಿಂದಲೇ ಅವರು ತೀರಾ ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಪ್ರೇರಣೆಯನ್ನು ಹೊಂದಿದರು. ಒಂದು ದಿನ ಅವರು ತಮ್ಮ ಗೆಳೆಯರೊಂದಿಗೆ ಆಡುತ್ತಿದ್ದಾಗ ಯಾವುದೋ ದೈವಿ ಶಕ್ತಿಯು ಅವರು ನಿರತರಾಗಿದ್ದ ಕಾರ್ಯವು ಅವರ ಜೀವನೋದ್ದೇಶವಲ್ಲವೆಂದು ಭಾವನೆ ಅವರಲ್ಲಿ ಜಾಗೃತಗೊಳಿಸಿತು. ಮುಂಬರುವ ಮಹತ್ ಕಾರ್ಯಕ್ಕಾಗಿ ಅವರು ಅಣಿಯಾಗಬೇಕಿತ್ತು. ಆತ್ಮವು ಜಾಗೃತವಾಗಿ ಅವರು ಸಾಧನೆಯನ್ನು ಕೈಗೊಂಡರು. ಅವರು ಕೇವಲ 7 ತಿಂಗಳುಗಳಲ್ಲಿಯೇ ಸಾಕ್ಷಾತ್ಕಾರವನ್ನು ಪಡೆದರು. ಇಲ್ಲಿ ಆಕ್ಚುಲಿ ಸಾಕ್ಷಾತ್ಕಾರ ಅಂತ ಪದ, ಆದ್ರೆ ಇಂಗ್ಲಿಷ್ನಲ್ಲಿ ಹಿ ಗೇನ್ ಪರ್ಫೆಕ್ಷನ್ ಅಂತಿದೆ. ಅದು ಸಾಕ್ಷಾತ್ಕಾರ ಅಲ್ಲ. ಅದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನೋಡಿ ಹೆಂಗ್ ವ್ಯತ್ಯಾಸ ಆಗುತ್ತೆ ಅಂತ. ಇಂಗ್ಲಿಷ್ನಲ್ಲಿ ಪರ್ಫೆಕ್ಷನ್, ಹಿ ಗೇನ್ ಪರ್ಫೆಕ್ಷನ್ ಇನ್ 7 months ಅಂತಿದೆ. ಇಲ್ಲಿ ಅದನ್ನ ಸಾಕ್ಷಾತ್ಕಾರ ಅಂತ ಮಾಡಿದ್ದಾರೆ. ಆಕ್ಚುಲಿ ಅದನ್ನ ಕರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದನ್ನ ಪರಿಪೂರ್ಣತೆ ಅಂತ ಮಾಡಬೇಕಿತ್ತು. 7 ತಿಂಗಳಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ್ರು ಅಂತ ಮಾಡಬೇಕಿತ್ತು. ಅದು ನೋಡಿ ಮತ್ತೆ ಟ್ರಾನ್ಸ್ಲೇಷನ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ಎರರ್. ಇದು ನಿಜವಾಗಿಯೂ ಅನುಪಮವಾದ ಉದಾಹರಣೆಯಾಗಿದೆ. ಅಂದಿನಿಂದ ಅವರು ತಮ್ಮ ಇಡೀ ಜೀವನವನ್ನು ಆಧ್ಯಾತ್ಮಿಕ ಕಾರ್ಯಗಳಿಗಾಗಿಯೇ ಮೀಸಲಾಗಿಟ್ಟರು. ಅವರು ಸಮತ್ವ, ಸಹನೆ ಮತ್ತು ಭಕ್ತಿಗಳ ಮೂರ್ತಿಯಾಗಿದ್ದರಲ್ಲದೆ ಸಂಪೂರ್ಣ ನಿರಹಂಕಾರಿಯಾಗಿದ್ದರು. ಅವರು ಯೌಗಿಕ ಪ್ರಾಣಾಹುತಿಯಲ್ಲಿ ಪ್ರವೀಣರಾಗಿದ್ದರು. ಪ್ರಾಣಾಹುತಿಯ ಮೂಲಕ ಯೌಗಿಕ ತರಬೇತಿಯ ನವಯುಗವು ಅವರಿಂದಲೇ ಆರಂಭವಾಯಿತು. ಕೇವಲ ದೃಷ್ಟಿ ಮಾತ್ರದಿಂದ ಮನುಷ್ಯರಿಗೆ ಪೂರ್ಣತ್ವವನ್ನು ಕರುಣಿಸಬಲ್ಲ ಸಾಮರ್ಥ್ಯವು ಅವರಲ್ಲಿ ಇದ್ದಿತು. ಗೃಹಸ್ಥಾಶ್ರಮಗಳಾಗಿದ್ದುಕೊಂಡೇ ಒಂದೇ ಜನ್ಮದಲ್ಲಿಯೇ ಪರಿಪೂರ್ಣತೆಯನ್ನು ಪಡೆಯಲು ಸಾಧ್ಯವಾಗುವ ಹಾಗೆ ಮಾಡಿದವರು ಅವರೇ. ಗೃಹಸ್ಥ ಜೀವನದ ದುಃಖ ದುಮ್ಮಾನಗಳು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತ್ಯಾಗ ತಪಸ್ಸುಗಳೆಂದು ಅವರು ಹೇಳುತ್ತಿದ್ದರು. ಇದು ಅಂಡರ್ಲೈನ್ ಮಾಡ್ಕೊಂಡ್ರೆ ಇದು ಬರುತ್ತೆ ನಿಮಗೆ. ಗೃಹಸ್ಥ ಜೀವನದ ದುಃಖ ದುಮ್ಮಾನಗಳು ಆಧ್ಯಾತ್ಮಿಕ ಪ್ರಗತಿಯಲ್ಲಿ ತ್ಯಾಗ ತಪಸ್ಸುಗಳೆಂದು ಅವರು ಹೇಳುತ್ತಿದ್ದರು. ಆಧ್ಯಾತ್ಮಿಕ ತರಬೇತಿಯ ಪದ್ಧತಿಗಳನ್ನು ಅವರು ಅದೆಷ್ಟೋ ಸುಗಮಗೊಳಿಸಿ ಕಾಲ ಪರಿಸ್ಥಿತಿಗಳಿಗೆ ಹೊಂದಿಕೆಯಾಗುವಂತೆ ಮಾಡಿದರು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿಯ ಅವರ ಅನೇಕ ಸಂಶೋಧನೆಗಳಲ್ಲಿ ಒಂದನ್ನು ಕೇಂದ್ರ ಮಂಡಲವೆಂಬ ಶೀರ್ಷಿಕೆಯ ಕೆಳಗೆ ಈ ಪುಸ್ತಕದಲ್ಲಿ ಕೊಡಲಾಗಿದೆ. ಇಂಥ ಅತ್ಯುಚ್ಚ ಕೋಟಿಯ ಆಧ್ಯಾತ್ಮಿಕ ಸಾಮರ್ಥ್ಯವನ್ನು ಪಡೆದಿದ್ದ ಅವರು ತಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಮಾನವತೆಯ ಉದ್ಧಾರಕ್ಕಾಗಿ ವಿನಿಯೋಗಿಸಿದರು ಮತ್ತು 36 ವರ್ಷಗಳ ಕಾಲ ಜನತೆಯ ಸೇವೆ ಸಲ್ಲಿಸಿ 1931ನೇ ಇಸವಿ ಆಗಸ್ಟ್ 14ರಂದು ತಮ್ಮ 58ನೇ ವಯಸ್ಸಿನಲ್ಲಿ ಭೌತಿಕ ಶರೀರವನ್ನು ಬಿಟ್ಟು ಹೋದರು. ಅವರು ನಿಜವಾಗಿಯೂ ಅದ್ಭುತ ವಿಭೂತಿಯಾಗಿದ್ದರು. ತಮ್ಮ ಜೀವಮಾನದಲ್ಲಿ ಅವರು ಮಾಡಿದ ಕಾರ್ಯವು ಕಲ್ಪನಾತೀತವಾಗಿದೆ. ಕಾಲಕ್ರಮದಲ್ಲಿ ಮುಂಬರುವ ಪೀಳಿಗೆಯು ಅವರ ಯೋಗ್ಯತೆಯನ್ನು ಅರಿತೀತು. ಸರಿನಾ? ಸರಿ, ಇಲ್ಲಿಗೆ ನಿಲ್ಲಿಸೋಣಂತೆ. ನಾಳೆ ಅಲ್ಲ, ನಾವು ಯಾವಾಗ ಬುಧವಾರ ಸೇರ್ತೀವಿ ಅಂತ ಹೇಳಿದ್ವಲ್ಲ, ಬುಧವಾರ ರಾಜಯೋಗದಿಂದ ಶುರು ಮಾಡೋಣ. ಸರಿನಾ? 138 ಪುಟ ಅಲ್ಲಿಂದ ಶುರು ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಇದು ಸಣ್ಣ ಪುಸ್ತಕ, ಆಕ್ಚುಲಿ ತುಂಬಾ ದೊಡ್ಡದೇನಿಲ್ಲ. ಆದರೆ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ವಿವರಣೆ ಬೇಕಾಗುತ್ತೆ. ಒಂದು 50-60 ಪುಟ ಇದಷ್ಟೇ. ಇದು ತುಂಬಾ ದೊಡ್ಡ ಪುಸ್ತಕ ಅಲ್ಲ, ಬಟ್ ಸಾಕಷ್ಟು ವಿವರಣೆ ಬೇಕಾಗುತ್ತೆ. ಸೊ ನಿಧಾನಕ್ಕೆ ಹೋಗೋಣಂತೆ. 3-4 ಪೇಜ್ ಮಾಡ್ಕೊಂಡು ಹೋದ್ರು ಕೂಡ, ಸೊ 60 ಪುಟ 3-4 ಮಾಡಿದ್ರು ಕೂಡ 15-20 ದಿವಸದಲ್ಲಿ ಮುಗಿದೋಗುತ್ತೆ. ಸೊ ಸರ್ ಎಲ್ಲ ಭಂಡಾರಕ್ಕೆ ಹೋಗ್ತಾ ಇದ್ದೀರಿ? ಸರ್ ನಮಸ್ಕಾರ ಸರ್. ಒಂದ್ ಪ್ರಶ್ನೆ ಇದೆ ಸರ್.
ಸರ್, ಈಗ ಮನುಷ್ಯನು 84 ಕೋಟಿ ಜೀವರಾಶಿಗಳನ್ನ ಯೋನಿಯಲ್ಲಿ ಹುಟ್ಟಿ ಮತ್ತೆ ಮನುಷ್ಯನಾಗಿ ಹುಟ್ಟುತ್ತಾನೆ ಎಂಬಂತ ಸಂಕಲ್ಪ ಅಲ್ಲಿ ಇಲ್ಲಿ ಕೇಳಿದೆವು ಸರ್. ಮನುಷ್ಯನಾಗಿ ಹುಟ್ಟುತ್ತಾನೆಯೋ ಅಥವಾ ಬೇರೆ ಪ್ರಾಣಿಯಾಗಿ ಹುಟ್ಟುತ್ತಾನೆಯೋ ಬೇರೆ ಬೇರೆ ಸಂದರ್ಭದಲ್ಲಿ? ಅದು ನಾವು ಸಹಜ ಮಾರ್ಗ ಫಿಲಾಸಫಿಲಿ ಆ ಚಾಪ್ಟರ್ ಬಿಟ್ಬಿಟ್ವಲ್ಲ, ಒಂದು ಚಾಪ್ಟರ್ ಇನ್ನು ಓದಿಲ್ವಲ್ಲ, ಅದ್ರಲ್ಲಿ ಬರುತ್ತೆ ಹ್ಮ್. ನೋಡ್ರಿ. ಯಾಕಂದ್ರೆ ಕ್ಷೋಭದಿಂದ, ಅವತ್ತು ನಾನು ನಿಮಗೆ ಟ್ಯೂನಿಂಗ್ ಫೋರ್ಕಲ್ಲಿ ತೋರಿಸ್ದೆ, ಕ್ಷೋಭದಿಂದ 2 ಲೈನ್ ಬರುತ್ತೆ. ಕ್ಷೋಭದಿಂದ ಒಂದು ದೇವಪಥ, ಇನ್ನೊಂದು ಮನುಷ್ಯ ಪಥ. ಆ ದೇವಪಥ ಇದೆಯಲ್ಲ, ದೇವಪಥದಲ್ಲಿ ಸಮಸ್ತ ಸೃಷ್ಟಿಯು ಬರುತ್ತೆ. ಮನುಷ್ಯ ಪಥದಲ್ಲಿ ಮನುಷ್ಯ ಬರ್ತಾನೆ. ಸರಿ. ಸೊ ಹಾಗಾಗಿ ಎಲ್ಲರೂ ಒಮ್ಮೆಲೆ ಆ ಕ್ಷೋಭದಿಂದ ಶುರು ಆಗ್ತೀವಿ ನಾವೆಲ್ಲರೂ. ಮನುಷ್ಯ ಪಥ ಆಮೇಲೆ ಬರುತ್ತೆ, ಬಟ್ ಎಲ್ಲರೂ ಒಟ್ಟಿಗೆ ಶುರು ಮಾಡ್ತೀವಿ. ಬೇರೆ ಬೇರೆ ಆತ್ಮಗಳು ಬೇರೆ ಬೇರೆ ಒಂದು ಶರೀರವನ್ನು ತಗೊಳ್ಳಿಕ್ಕೆ ಎಲ್ಲವೂ ಕ್ಷೋಭದಿಂದನೇ ಶುರು ಆಗುತ್ತೆ. ಸೊ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ, ಎಲ್ಲ 84,000 ಕೋಟಿ ಅದೆಲ್ಲ ಆದ್ಮೇಲೆ ಮನುಷ್ಯ ಹುಟ್ಟತಾನ, ಮೊದಲೇ ಹುಟ್ಟತಾನಂತಂದ್ರೆ ಎಲ್ಲವೂ ಒಮ್ಮೆಲೆ ಹುಟ್ಟುತ್ತೆ. ಅರ್ಥ ಆಯ್ತು? ಒಮ್ಮೆಲೆ ಹುಟ್ಟಿದ್ಮೇಲೆ ಮನುಷ್ಯ ತನ್ನ ಸಂಸ್ಕಾರಗಳಿಗೆ ಅನುಸಾರವಾಗಿ ಒಳ್ಳೆ ಸಂಸ್ಕಾರ ಮಾಡ್ತೀವಿ ಅಂತಂದ್ರೆ ಉನ್ನತ ಹಂತಗಳಿಗೆ ಹೋಗ್ತಾರೆ. ಸರಿಯಾದಂತ ಸಂಸ್ಕಾರಗಳು ಮಾಡ್ಲಿಲ್ಲ ಅಂತಂದ್ರೆ ಅವರು ಮತ್ತೆ ಪ್ರಾಣಿ ಪಕ್ಷಿಗಳಲ್ಲಿ ಮತ್ತೆ ಹೋಗ್ತಾರೆ ಅವರು. ಆದ್ರೆ ಎಲ್ಲಾ ಟೆಂಪ್ಲೇಟು ಒಮ್ಮೆಲೆ ಕ್ರಿಯೇಟ್ ಆಗುತ್ತೆ. ಮೊದಲು ಪ್ರಾಣಿಗಳು, ಪಕ್ಷಿಗಳು ಮತ್ತು ಗಿಡ ಮರಗಳ ಟೆಂಪ್ಲೇಟ್ ಕ್ರಿಯೇಟ್ ಆಗಿ ಆಮೇಲೆ ಮನುಷ್ಯನ ಟೆಂಪ್ಲೇಟ್ ಬಂದಿದ್ದಲ್ಲ. ಮೊದಲ ಬಾರಿಗೆ ಸೃಷ್ಟಿಯಾದಾಗ, ಕ್ಷೋಭದಿಂದ ಸೃಷ್ಟಿಯಾದಾಗ ಎಲ್ಲ ಟೆಂಪ್ಲೇಟ್ಸು ಒಟ್ಟಿಗೆ ಇರುತ್ತೆ, ಎಲ್ಲ ಅಟ್ ಒನ್ಸ್ ಕ್ರಿಯೇಟ್ ಆಗುತ್ತೆ. ಸರಿ. ಅದು ಕ್ರಿಯೇಟ್ ಆದ್ಮೇಲೆ ಮೇಲೆ ಕೆಳಗಡೆ ಹೋಗ್ಬೋದು. ಇಲ್ಲಿ ಆ ಕಡೆ ಹೋಗ್ಬೋದು, ಆ ಕಡೆ ಈ ಕಡೆ ಬರ್ಬೋದು. ಈಗ ಮನುಷ್ಯರಾಗಿರೋರು ಪ್ರಾಣಿ ಪಕ್ಷಿಗಳೇ ಹುಟ್ಬೋದು, ಪ್ರಾಣಿ ಪಕ್ಷಿಗಳಾಗಿರೋದು ಮನುಷ್ಯರಾಗ್ಬೋದು. ಸೊ ಟೆಂಪ್ಲೇಟ್ ಚೇಂಜ್ ಆಗುತ್ತೆ, ಆದ್ರೆ ಎಲ್ಲ ಟೆಂಪ್ಲೇಟ್ಸು ಒಮ್ಮೆಲೆ ಸೃಷ್ಟಿ ಆಗುತ್ತೆ. ಸರಿ, ಉತ್ತರ ಸಿಕ್ತು ಅಂತ ಅನ್ಕೊಳ್ತೀನಿ. ಬ್ರದರ್, ಹಾಗಾದ್ರೆ ಡಾರ್ವಿನ್ ಥಿಯರಿ ಏನಾಗುತ್ತೆ ಬ್ರದರ್? ಡಾರ್ವಿನ್ ಥಿಯರಿ ಏನಾಗುತ್ತೆ ಅಂತ ಯೋಚನೆ ಮಾಡ್ರಿ ನೀವು. ಡಾರ್ವಿನ್ ಥಿಯರಿ ಯಾವಾಗ ಅದು ಇದಕ್ಕೆ ಬರುತ್ತೆ, ಏನಂತೀರ, ಪ್ರಸ್ತುತವಾಗುತ್ತೆ? ನಮ್ಮಲ್ಲೂ ಕೂಡ ನಾವು ಹೇಳ್ತೀವಿ. ಏನ್ ಹೇಳ್ತೀವಿ? ನಮ್ಮಲ್ಲಿ ಅಮೀಬದಿಂದ ಹಿಡಿದು ನಾವು ಇದುವರೆಗೂ ಬರೋವರೆಗೂ ಕೂಡ, ಮನುಷ್ಯನ ಸ್ತರವರೆಗೂ ಬರೋವರೆಗೂ ಕೂಡ ನಿಸರ್ಗ ಆ ಒಂದು ಆತ್ಮವನ್ನು ತಳ್ತಾ ಇರುತ್ತೆ ಅಂತ ಹೇಳ್ತೀವಿ. ಮನುಷ್ಯ ಸ್ಥಳಕ್ಕೆ ಬಂದ್ಮೇಲೆ ನಿಸರ್ಗ ತಳ್ಳಿಕ್ಕಾಗಲ್ಲ. ನಿಸರ್ಗ ನಮ್ಮ ಮೇಲೆ ಕೆಲಸ ಮಾಡುತ್ತೆ. ನಮಗೆ ಇಚ್ಛೆ ಪಟ್ಟರೆ ನಾವು ಮುಂದಿನ ಹಂತಕ್ಕೆ ಹೋಗ್ಬೋದು, ನಮಗೆ ಇಚ್ಛೆ ಇಲ್ಲ ಅಂತಂದ್ರೆ ಮುಂದಿನ ಹಂತಕ್ಕೆ ಹೋಗಲ್ಲ, ಇಲ್ಲೇ ರೌಂಡ್ ಹೊಡಿತಾ ಇರ್ಬೋದು. ಮತ್ತೆ ನಾವು ಮುಕ್ತಿ ಗಳಿಸ್ಕೊಂಡ್ಮೇಲೆ ಮತ್ತೆ ಅದು ಆಟೋಮೆಟಿಕ್ ಆಗಿ ನಾವು ಸ್ವಯಂ ಚಾಲಿತವಾಗಿ ಮುಂದಕ್ಕೆ ಹೋಗ್ತೀವಿ, ಕೇಂದ್ರ ದುರ್ಗ ಅಂತ ಹೇಳ್ತೀವಿ. ಇದು ಮೊನ್ನೆ ಮಾತಾಡಿದ್ವಿ, 3 ಸ್ತರ ಇದೆ ಅಂತ ಹೇಳಿದ್ವಲ್ಲ. ಕೆಳಗಿನ ಸ್ತರ ಅದು ಆಟೋಮೆಟಿಕ್, ತಾನಾಗೆ ಸ್ವಯಂ ಚಾಲಿತ. ಅಮೀರದಿಂದ ಮನುಷ್ಯವರೆಗೂ. ಮನುಷ್ಯ ಮಾತ್ರ ಸ್ವತಂತ್ರ ಉಂಟು, ತನ್ನ ಇಚ್ಛೆ ಇದ್ದರೆ ಮುಂದಕ್ಕೆ ಹೋಗ್ಬೋದು, ಇಚ್ಛೆ ಇಲ್ಲದ್ರೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಂತರ ಮತ್ತೆ ಮುಕ್ತಿ ಗಳಿಸ್ಕೊಂಡಂತ ಆತ್ಮಗಳು ಅಲ್ಲಿಂದ ಕೇಂದ್ರದವರೆಗೂ ಕೂಡ ಮತ್ತೆ ಸ್ವಯಂ ಚಾಲಿತವಾಗಿ ಹೋಗುತ್ತೆ. ಹಾಗಾಗಿ ಮುಕ್ತಿ ಬಹಳ ಮಹತ್ವದ್ದು ಅಂತ ನಾವು ಹೇಳ್ತೀವಿ. ಸೊ ಇಷ್ಟು ಸ್ಪಷ್ಟವಾಗಿದ್ರೆ, ಈಗ ನೀವು ಡಾರ್ವಿನ್ಸ್ ಥಿಯರಿ ಅಂತ ಏನ್ ಹೇಳಲ್ಲ ಮಾತಾಡ್ತಿರಲ್ಲ, ಅದೆಲ್ಲ ಕೂಡ ಈ ಕೆಳಗಿನ ಭಾಗವನ್ನು ಪ್ರತಿನಿಧಿಸುತ್ತೆ. ಆದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾವು ಸೃಷ್ಟಿ ಆದಾಗ, ಕ್ಷೋಭದಿಂದ ಬಂದಾಗ ಹಾಗೆ ಬಂತು ಸೃಷ್ಟಿ ಎಲ್ಲ ಅಂತ ಮಾತಾಡಿದಾಗ, ಡಾರ್ವಿನ್ಸ್ ಥಿಯರಿ ಪ್ರಕಾರ ಕ್ಷೋಭದಿಂದ ಬರಲಿಲ್ಲ. ಡಾರ್ವಿನ್ಸ್ ಥಿಯರಿ ಪ್ರಕಾರ ಹೋಯ್ತು ಅಂತಂದ್ರೆ ಕ್ಷೋಭದಲ್ಲಿ ಫಸ್ಟ್ ಅಮೀಬಾ ಬರಬೇಕಿತ್ತು, ಆಮೇಲೆ ಇನ್ಯಾವುದೋ ಬರಬೇಕಿತ್ತು, ಅದಾದ್ಮೇಲೆ ಅದೆಲ್ಲ ಬಂತು ಅಂತ. ಆ ರೀತಿ ಇಲ್ಲ. ಮೊದಲ ಬಾರಿಗೆ ಸೃಷ್ಟಿ ಆದಾಗ ಎಲ್ಲ ಟೆಂಪ್ಲೇಟ್ಸು ಇತ್ತು. ಆದ್ರೆ ಮರು ಸೃಷ್ಟಿ ಆಗ್ಬೇಕಾದ್ರೆ ಬೇರೆ ಬೇರೆ ಟೆಂಪ್ಲೇಟ್ಸು ಬೇರೆ ಬೇರೆ ಸ್ತರದಲ್ಲಿ ವ್ಯಕ್ತವಾಯಿತು.
ಸೊ ಡಾರ್ವಿನ್ಸ್ ಥಿಯರಿನಲ್ಲಿ ನಿಮ್ಗೆ ಯಾವಾಗ ಅದು ಪ್ರಸ್ತುತ ಆಗುತ್ತೆ ಅಂತಂದ್ರೆ, ಈಗ ಸೈನ್ಸ್ನಲ್ಲೇ ನೀವು ಎಷ್ಟೊಂದು ಹೊಸ ಪೇಪರ್ಸ್ ಪಬ್ಲಿಷ್ ಆಗಿರೋದು ನೋಡಿದ್ರೆ ಸೈನ್ಸ್ನವರೇನೆ ಡಾರ್ವಿನ್ಸ್ ಥಿಯರಿನ ಡಿಸ್ಪ್ರೂವ್ ಮಾಡಿದ್ದಾರೆ. ಸಾಕಷ್ಟು ಪುರಾವೆಗಳು ಸಿಗ್ತಾ ಇದೆ. ಡಾರ್ವಿನ್ಸ್ ಥಿಯರಿ ಅಂತ ನಾವೇನು ಶಾಲೆ ಇರ್ಬೇಕಾದ್ರೆ ನಮಗೆಲ್ಲ ಕಲಿಸ್ಕೊಟ್ಟಿರ್ತಾರಲ್ಲ, ಅದರ ಆಧಾರ ಈಗ ಅಲ್ಲಾಡ್ತಾ ಇದೆ. ಸೊ ಡಾರ್ವಿನ್ಸ್ ಥಿಯರಿ ಅನ್ನೋದು ಕೂಡ ನಮ್ಮ ನಂಬಿಕೆ ಅಲ್ವಾ, ಆ ನಂಬಿಕೆಯ ಕೂಡ ಅಲ್ಲಾಡ್ತಾ ಇದೆ. ಈಗೇನ್ ಬರ್ತಿದ್ದಾರೆ ಅಂತಂದ್ರೆ ಡಾರ್ವಿನ್ಸ್ ಥಿಯರಿ ಮೀರಿದ, ಈ ಡಾರ್ವಿನ್ಸ್ ಥಿಯರಿ ನಾವು ನೋಡ್ತಕ್ಕಂಥ ಜಗತ್ತಿನಲ್ಲಿ ನೋಡ್ತಕ್ಕಂಥ ಎಲ್ಲ ವೈವಿಧ್ಯತೆನ ಅದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ, ಇದಕ್ಕೊಂದು ಬೇರೆ ಆಧಾರ ಇರಬೇಕು ಅಂತ ಹೇಳಿ ಇವಾಗ ಬೇರೆ ಕಡೆ ದೃಷ್ಟಿ ನೋಡ್ತಾ ಇದ್ದಾರೆ ವಿಜ್ಞಾನಿಗಳು ಕೂಡ. ಸೊ ನಾವು ಅನ್ಕೊಂಡಿರುವಷ್ಟು ಮಟ್ಟಿಗೆ ಗಟ್ಟಿ ಇಲ್ಲ, ಅದಕ್ಕೂ ಅದ್ರ ವಿರುದ್ಧವಾದರೂ ಕೂಡ ಸಾಕಷ್ಟು ಬೇರೆ ಪುರಾವೆಗಳು ಸಿಗ್ತಾ ಇದೆ ಇವಾಗ. ಹಾಗಾಗಿ ನಮ್ಮ ಆಧ್ಯಾತ್ಮಿಕ ಸೃಷ್ಟಿಕೋನದಲ್ಲಿ ನೋಡಿದಾಗ ಎಲ್ಲ ಟೆಂಪ್ಲೇಟ್ಸು ಒಮ್ಮೆಲೆ ಬಂತು. ಕೆಲವು ಆತ್ಮಗಳೇ ಆಗಿದ್ವು, ಕೆಲವು ಆತ್ಮಗಳು ದೈವಿ ಪಥದಲ್ಲಿ ಹೋದ್ವು, ಇನ್ನು ಕೆಲವು ಆತ್ಮಗಳು ಮನುಷ್ಯ ಪಥದಲ್ಲಿ ಬಂದರು. ಹಾಗಾದ್ರೆ ಯಾರೋ ಒಬ್ರು ಪ್ರಶ್ನೆ ಕೊಡೋದು ಕೇಳಿದೆ ನೀವು, ಯಾವುದರ ಆಧಾರದ ಮೇಲೆ ಮನುಷ್ಯ ಪಥಕ್ಕೆ ಬರುತ್ತೆ ಆತ್ಮ, ಯಾವುದರ ಆಧಾರದ ಮೇಲೆ ದೈವಿ ಪಥದಲ್ಲಿ ಹೋಗುತ್ತೆ? ನಾನು ಬೇರೆ ಅನ್ನೋ ಭಾವ ಯಾವ್ದಕ್ಕೆ ಆತ್ಮಕ್ಕೆ ಬರುತ್ತೋ ಅದು ಮನುಷ್ಯ ಪಥಕ್ಕೆ ಬರುತ್ತೆ. ಆ ಬೇರೆ ಭಾವನೆ ಬರದೇ ಇದ್ದಾಗ ಅದು ದೈವಿ ಪಥಕ್ಕೆ ಹೋಗುತ್ತೆ. ಇಷ್ಟೇ ಆಗುತ್ತೆ. ಸರಿ. ಸೊ ಎಲ್ಲ ಟೆಂಪ್ಲೇಟ್ಸು ಕ್ಷೋಭದಲ್ಲೇ ಇದೆ, ಅಲ್ಲಿಂದನೇ ಎಲ್ಲ ಸೃಷ್ಟಿ ಆಗುತ್ತೆ. ಆ ಟೆಂಪ್ಲೇಟ್ಸು ಬೇರೆ ರೀತಿ, ಒಂದು ಮನುಷ್ಯ ಪಥಕ್ಕೆ ಬರುತ್ತೆ, ಇನ್ನು ಉಳಿದಿದ್ದ ಟೆಂಪ್ಲೇಟ್ಸ್ ಎಲ್ಲ ದೈವ ಪಥಕ್ಕೆ ಹೋಗುತ್ತೆ. ಸರಿ, ಇಷ್ಟು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಪುಷ್ಪ. ನಮಸ್ತೆ. ಅದೇ ಈಗ ಮನುಷ್ಯ ಸಂಸ್ಕಾರ ಇದ್ರ ಮೇಲೆ ಹುಟ್ಟುತ್ತಾನೆ ಅಂತ ಹೇಳಿದ್ರಿ. ಪ್ರಾಣಿ ಪಕ್ಷಿಗಳು ಯಾವುದ್ರ ಮೇಲೆ ಅವುಗಳ ಹುಟ್ಟು ಆಗುತ್ತೆ? ಅವಕ್ಕೆ ಏನು ಸಂಸ್ಕಾರಗಳು ಇರಲ್ವಲ್ಲ, ಮನಸ್ಸೇ ಇರಲ್ಲ. ಇದು ಅವಕ್ಕೆ ಹೆಂಗೆ ಹುಟ್ಟು ಯಾವ ಬೇಸ್ ಮೇಲೆ ಆಗುತ್ತೆ? ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂಸ್ಕಾರಗಳು ಇರುತ್ತೆ. ಸಂಸ್ಕಾರಗಳು ಇರೋದ್ರಿಂದನೇ ಅದು ಪ್ರಾಣಿ ಪಕ್ಷಿಯ ರೂಪವನ್ನು ಪಡ್ಕೊಳ್ಳುತ್ತೆ. ಸಂಸ್ಕಾರಗಳು ಇಲ್ಲದಂತ ಸ್ಥಿತಿನಲ್ಲಿ ಅದು ಬೇರೆ. ಈಗ ನಾನು ಹೇಳಿದ್ದೇನು, ಎಲ್ಲವೂ ಕೂಡ ಸಂಸ್ಕಾರಗಳು ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ವ್ಯಕ್ತವಾದಾಗ ಎಲ್ಲ ಟೆಂಪ್ಲೇಟ್ಸು ಇರುತ್ತೆ. ಸರಿ, ಈಗ ಫಾರ್ ಎಕ್ಸಾಂಪಲ್ ರಾಕ್ಷಸರಿದ್ರು ಅಂತ ನಾವು ಓದ್ತೀವಿ. ರಾಕ್ಷಸರ ಟೆಂಪ್ಲೇಟ್ ಇತ್ತು, ಆದ್ರೆ ಈಗ ಆ ರೀತಿಯಾದಂಥ ರಾಕ್ಷಸರು ನಾವು ಯಾರನ್ನು ನೋಡೋದೇ ಇಲ್ಲ. ಯಾರನ್ನು ನೋಡಿದ್ದೀರಾ? ಬಟ್ ಆ ಟೆಂಪ್ಲೇಟ್ ಇತ್ತು. ಒಂದು ಕಾಲದಲ್ಲಿ ಅದು ಪ್ರಸ್ತುತವಾಯಿತು, ಅದು ಪ್ರಕಟಣೆ ಆಯಿತು, ಅದಾದ್ಮೇಲೆ ಹೊರಟೋಯ್ತು. ಸೊ ಹಾಗಾಗಿ ಡೈನೋಸಾರ್ಸ್ ಇತ್ತು ಅಂತ ಓದ್ತೀವಿ. ಡೈನೋಸಾರ್ಸ್ ಇದೆಲ್ಲ ಮೂಳೆಗಳೆಲ್ಲ ನೋಡಿದೀವಿ, ನಾವು ಸಿನಿಮಾನು ನೋಡಿದೀವಿ. ಆಗಿನ ಕಾಲದಲ್ಲಿ ಆ ಟೆಂಪ್ಲೇಟ್ ಇತ್ತು, ಆದ್ರೆ ಈಗ ಆ ಟೆಂಪ್ಲೇಟ್ ಇಲ್ಲ. ಮ್ಯಾಮತ್ಸ್ ಇತ್ತು ಅಂತ ಇರ್ತೀವಿ. ಮ್ಯಾಮತ್ಸ್ ಅಂತಂದ್ರೆ ತುಂಬಾ ಕೂದಲು ತುಂಬಿರತಕ್ಕಂಥ ಆನೆ, ಅಗಾಧವಾದಂತ ಒಂದು ಕೊಂಬಿರತಕ್ಕಂಥ ಆನೆ, ಕೂದಲು ತುಂಬಿರತಕ್ಕಂಥ ಆನೆ. ಅದು ಒಂದು ಕಾಲದಲ್ಲಿ ಇತ್ತು ಅಂತ ಓದ್ತೀವಿ, ಆದ್ರೆ ಈಗ ಅದನ್ನ ನೋಡಲ್ಲ. ಅಂದ್ರೆ ಏನ್ ತಿಳ್ಕೋಬೇಕು ಅಂತಂದ್ರೆ, ಕಾಲ ಕಾಲಕ್ಕೆ ಅನುಗುಣವಾಗಿ ಬೇರೆ ಬೇರೆ ಟೆಂಪ್ಲೇಟ್ಸು ನಿಸರ್ಗದಲ್ಲಿ ಸೃಷ್ಟಿ ಆಗುತ್ತೆ. ಆ ಕಾಲದಲ್ಲಿ ಇರುತ್ತೆ, ಅದಾದ್ಮೇಲೆ ಹೊರಟೋಗುತ್ತೆ. ಸೃಷ್ಟಿ ಆದಂದಿನಿಂದನೂ ಇರ್ತಕ್ಕಂಥ ಒಂದು ಟೆಂಪ್ಲೇಟ್ ಅಂತಂದ್ರೆ ಮನುಷ್ಯ. ಎಷ್ಟೊಂದು ಪ್ರಾಣಿ ಪಕ್ಷಿಗಳ ಟೆಂಪ್ಲೇಟು ಬಂದಿದೆ, ಹೋಗಿದೆ, ಅದ್ಯಾವುದು ಇಲ್ಲ ಇವಾಗ ಎಷ್ಟೊಂದು. ಆದ್ರೆ ಮನುಷ್ಯನ ಏನ್ ಟೆಂಪ್ಲೇಟ್ ಇದೆಯಲ್ಲ, ಅದು ಸೃಷ್ಟಿ ಆದಂದಿನಿಂದನೂ ಇದೆ, ಕ್ಷೋಭದಿಂದ ಹಿಡಿದು ಇದುವರೆಗೂ ಇದೆ. ಆದ್ರೆ ದೈವಿ ಪಥದಲ್ಲಿ ಆಯಾ ಸಂಸ್ಕಾರಗಳಿಗೆ ಬೇಕಾದಂತ ಟೆಂಪ್ಲೇಟ್ಸ್ ಏನಿದೆ, ಅದು ಯಾರಾದ್ರೂ ಆ ಒಂದು ರೂಪದಲ್ಲಿ ಸಂಸ್ಕಾರಗಳನ್ನ ಕಳ್ಕೋಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ಮಾತ್ರ ಆ ಟೆಂಪ್ಲೇಟ್ ಇರುತ್ತೆ, ಇಲ್ಲದೆ ಆ ಟೆಂಪ್ಲೇಟ್ ಹೊರಟೋಗುತ್ತೆ. ಇದು ಅರ್ಥ ಆಗ್ತಿದೆಯಾ? ಅದರಲ್ಲಿ ದೈವಿ ಪಥದಲ್ಲಿ ಹಲವಾರು ಟೆಂಪ್ಲೇಟ್ಸ್ ಇದೆ. ಮನುಷ್ಯ ಪಥದಲ್ಲಿ ಒಂದೇ ಟೆಂಪ್ಲೇಟ್ ಇರೋದು ಮನುಷ್ಯ. ದೈವಿ ಪಥದಲ್ಲಿ ಹಲವಾರು ಟೆಂಪ್ಲೇಟ್ಸ್ ಇದೆ. ಯಾವ ಯಾವ ಒಂದು ಆತ್ಮಕ್ಕೆ ಯಾವ ಯಾವ ಸಂಸ್ಕಾರಗಳನ್ನ ಕಳ್ಕೋಬೇಕೋ ಅದರ ಪ್ರಕಾರ ಟೆಂಪ್ಲೇಟ್ಸ್ ಸೃಷ್ಟಿ ಆಗ್ತಾ ಹೋಗುತ್ತೆ. ಸಂಸ್ಕಾರಗಳ ಆಧಾರದ ಮೇಲೆ ಟೆಂಪ್ಲೇಟ್ಸ್ ಸೃಷ್ಟಿ ಆಗುತ್ತೆ. ಸರಿ, ಇಷ್ಟು ತಿಳ್ಕೊಳ್ರಿ ಸಾಕು. ಮುಂದಕ್ಕೆ ಮಮತಾ ಅವರು. ಸರ್ ನಮಸ್ತೆ ಸರ್. ಇವಾಗ ಗಿಡ ಮರಗಳಿಗೆಲ್ಲ ಜೀವ ಇದೆ, ಗಿಡ ಮರಗಳೆಲ್ಲ ಕಡಿಬೇಡಿ ಅಂತ ಹೇಳ್ತಾರೆ.
ಇವಾಗ ನಾವು ಅದ್ರದಿಂದಾನೇ ಬದುಕ್ತಾ ಇರ್ತೀವಲ್ಲ ಸರ್, ಅದೇ ಹಾಗೆ ಸರ್ ಅದು. ಗಿಡ ಮರಗಳನ್ನ ಯಾವಾಗ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸಬಾರ್ದು ಅಂತ ತಿಳ್ಕೊಬೇಕಂತಂದ್ರೆ ನಿಸರ್ಗದಲ್ಲಿ ಮನುಷ್ಯನ ಒಂದು ಪಾತ್ರವೇನು ಅಂತ ಕರೆಕ್ಟಾಗಿ ತಿಳ್ಕೊಬೇಕು. ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಇವಾಗ ಪ್ರಕಟವಾಗಿರತಕ್ಕಂಥ ಎಲ್ಲ ಜೀವಗಳಲ್ಲಿ ಅತ್ಯಂತ ಮರಗಳೇ ಹೆಚ್ಚು ಜಾಸ್ತಿ. ಪ್ರಕಟವಾಗಿರ್ತಕ್ಕಂಥ ದೈವತ್ವ ಹೆಚ್ಚು ಪ್ರಕಟವಾಗಿರ್ತಕ್ಕಂಥ ರೂಪ ಅಂತಂದ್ರೆ ಮನುಷ್ಯ. ಸರಿ. ನಿಸರ್ಗದಲ್ಲಿ ಅಫ್ಕೋರ್ಸ್ ಬೇರೆ ಎಲ್ಲ ಜೀವಕೋಶಗಳಿದೆ. ಸರಿ. ಆದ್ರೆ ನಿಸರ್ಗದಲ್ಲಿರ್ತಕ್ಕಂಥ ಜೀವಕೋಶಗಳನ್ನ ಮನುಷ್ಯ ಅತ್ಯಂತ ಹೆಚ್ಚು ದೈವತ್ವ ಪ್ರಕಟವಾಗಿರ್ತಕ್ಕಂಥ ಒಂದು ರೂಪ ಅಂತ ಹೇಳಿ ಮನುಷ್ಯನಿಗೆ ಆ ಒಂದು ಸ್ವಾತಂತ್ರ್ಯವನ್ನು ನಿಸರ್ಗ ಕೊಟ್ಟಿದೆ. ತನ್ನ ಅವಶ್ಯಕತೆಗೆ ಅನುಸಾರವಾಗಿ, ಇದು ಅಂಡರ್ಲೈನ್ ಮಾಡ್ಕೊಳ್ರಿ, ತನ್ನ ಅವಶ್ಯಕತೆಗೆ ಅನುಸಾರವಾಗಿ ನಿಸರ್ಗ ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ದೈವತ್ವದ ಎಡೆಗೆ ಮನುಷ್ಯನಿಗೆ ಹೋಗ್ಲಿಕ್ಕೆ ಸ್ವಾತಂತ್ರ್ಯ ಮತ್ತು ಅಧಿಕಾರ ಎರಡನ್ನು ಕೊಟ್ಟಿದೆ. ಅರ್ಥ ಆಯ್ತು? ಈಗ ನೋಡಿ, ತುಂಬಾ ಜನ ಈ ಪ್ರಶ್ನೆಗಳು ಕೇಳ್ತಾರೆ. ಈ ನಾನ್ ವೆಜ್ ತಿನ್ನೋರ್ದೆಲ್ಲ ಇದೊಂದು ಪ್ರಾಬ್ಲಮ್ ಇದೆ. ನಾನು ಪ್ರಾಣಿಗಳನ್ನ ಸಾಯಿಸ್ತೀನಿ, ನೀವು ಗಿಡ ಮರಗಳನ್ನ ಸಾಯಿಸ್ತೀರಾ ಅಂತ ಇದೊಂದು ಡೈಲಾಗ್ ಹೊಡಿತಾರೆ ಎಲ್ಲ. ಹಾ ಬ್ರದರ್. ಸರಿ, ನೀವು ಆಕ್ಚುಲಿ ತಿನ್ ನೋಡ್ರಿ, ಏನ್ರಿ ತಿಂತೀರಾ? ಗಿಡ ಮರಗಳು ಏನ್ ನಮಗ್ ಕೊಡುತ್ತೋ ಅದನ್ನೇ ನಾವು ತಿಂತೀವಿ. ಗಿಡ ಮರಗಳಿಗೆ ತರಕಾರಿ ತಿಂತೀರಾ, ಗಿಡ ಮರಗಳು ಕೊಡುತ್ತೆ. ಅದು ಗಿಡ ಏನ್ ನಾಶ ಮಾಡಲ್ಲ ನೀವು. ಗಿಡ ಒಂದು ಫಲವನ್ನು ಕೊಡುತ್ತೆ, ಆ ಫಲವನ್ನು ತಿಂತೀರ. ತರಕಾರಿ ಆಗ್ಲಿ ಹಣ್ಣಾಗ್ಲಿ ಇದೆಲ್ಲ ಗಿಡ ಮರಗಳು ಕೊಡ್ತಕ್ಕಂಥ ಒಂದು ಫಲ. ಅದನ್ನು ತಗೊಂಡು ನೀವು ಜೀವನ ಮಾಡ್ತೀರ. ಸಪೋಸ್ ನೀವೇನು ಮಾಡ್ಲಿಲ್ಲ, ಸಪೋಸ್ ನಾವು ತರಕಾರಿ ತಗೊಳ್ಳಿಲ್ಲ, ಹಣ್ಣು ತಗೊಳ್ಳಿಲ್ಲ ಅಂತ ಇಟ್ಕೊಳ್ರಿ, ಏನಾಗತ್ತೆ? ನಾವು ಬದುಕೋಕೆ ಕಷ್ಟ ಆಗುತ್ತೆ. ಹಾಳಾಗುತ್ತೆ ಅವೆಲ್ಲ. ತನಗೆ ತಾನಾಗೆ ನಿಸರ್ಗದಲ್ಲಿ ಹಾಳಾಗತ್ತೆ. ಕರೆಕ್ಟಾ? ಅಲ್ಲಿಗೆ ನಮ್ಮ ಪಾತ್ರ ಏನ್ ಬಂತು? ಅದು ಹಾಳಾಗ್ತಿರ್ತಕ್ಕಂಥ ವಸ್ತುಗಳನ್ನ ತಗೊಂಡು ನಾವು ಜೀವನ ಮಾಡ್ತಾ ಇದೀವಿ ಅಂತ ಆಯ್ತು. ನಾವೇನು ಆ ಗಿಡನ ಕತ್ತರಿಸ್ತಾ ಇಲ್ಲ. ನಾವು ಗಿಡ ಮರಗಳು ಕೊಡ್ತಕ್ಕಂಥ ಫಲ ತರಕಾರಿಗಳನ್ನ ತಗೊಂಡು ಅದೇನ್ ಫಲ ಅಂತ ಕೊಡುತ್ತಲ್ವಾ, ಫಸಲು ಅಂತ ಏನ್ ಹೇಳ್ತೀವಲ್ಲ, ಫಲ ಫಸಲು ಅಂತ ಏನ್ ಕೊಡುತ್ತಲ್ಲ, ಅದನ್ನು ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಈಗ ಹಸುವಿನ ಹಾಲು ಕುಡಿತೀವಿ, ಅದ್ರ ಹಸುವನ್ನು ನಾವು ಸಾಯಿಸಕ್ ಹೋಗಲ್ಲ. ಹಸು ಏನ್ ಕೊಡ್ತಾ ಇದೆ ಅದನ್ನು ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಪ್ರಾಣಿ ಗಿಡ ಮರಗಳು ಏನ್ ಕೊಡ್ತಾ ಇದೆ ಫಸಲು, ಅದನ್ನು ತಗೊಂಡು ಜೀವನ ಮಾಡ್ತೀವಿ. ಅಂದ್ರೆ ಯಾವುದು ನೈಸರ್ಗಿಕವಾಗಿ ಏನಿವೆ ತನಗೆ ತಾನಾಗೆ ವೇಸ್ಟ್ ಹೋಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ಜೀವನ ಮಾಡ್ತಾ ಇದ್ದೇವೆ. ಅರ್ಥ ಆಯ್ತು? ಇದನ್ನ ನಾವು ಸಾತ್ವಿಕ ಜೀವನ ಅಂತ ಹೇಳ್ತೀವಿ. ನಿಸರ್ಗದಲ್ಲಿ ಸ್ವಭಾವತಃ ಹಾಳಾಗ್ತಕ್ಕಂಥ ಪದಾರ್ಥಗಳನ್ನ ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಆ ಒಂದೇನ್ ಪದಾರ್ಥ ಕೊಡುತ್ತೆ ನಿಸರ್ಗ, ಅದು ಜೀವದಿಂದ ತುಂಬಿರುತ್ತೆ. ಹಾಗಾಗಿ ಅದು ನಮ್ಮ ಜೀವದ ಪೋಷಣೆ ಮಾಡುತ್ತೆ ಅಲ್ವಾ? ಈಗ ಒಂದು ಹಣ್ಣು ತಗೊಂಡ್ರಿ ಅಂತ ಇಟ್ಕೊಳ್ರಿ, ಹಣ್ಣು ಜೀವದಿಂದ ತುಂಬಿದೆ, ರಸವತ್ತಾಗಿದೆ, ಅದು ನಮ್ಮನ್ನು ಪೋಷಣೆ ಮಾಡುತ್ತೆ. ನಾವು ಪ್ರಾಣಿ ಮತ್ತು ಪಕ್ಷಿಗಳನ್ನೆಲ್ಲ ಕಡಿದು ಅದನ್ನು ತಿಂದಾಗ ನಾವು ಅದನ್ನ ಜೀವತ್ವದಿಂದ ನಷ್ಟಗೊಳಿಸುತ್ತೇವೆ. ಜೀವತ್ವದಿಂದ ನಷ್ಟಗೊಳಿಸಿದ ಮೇಲೆ ಅದನ್ನು ನಾವು ತಿಂತು ಅಂತಂದ್ರೆ ಅದು ನಮಗೆ ಹಾನಿ ಆಗುತ್ತೆ. ಜೀವತ್ವದಿಂದ ಕೂಡಿರ್ತಕ್ಕಂಥ ಯಾವ ಪದಾರ್ಥ ತಿಂದ್ರು ಕೂಡ ಅದು ನಮಗೆ ಜೀವದ ಪೋಷಣೆಯನ್ನು ಮಾಡುತ್ತೆ. ನಾವು ಕೈಟ್ಕೊಳ್ರಿ, ಸರಿನಾ? ಜೀವತ್ವದಿಂದ ಕೂಡಿರ್ತಕ್ಕಂಥ, ಜೀವತ್ವದಿಂದ ಅಂತ ಕೂಡಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ರಸಭರಿತವಾಗಿರುತ್ತೆ. ರಸಭರಿತವಾಗಿರ್ತಕ್ಕಂಥದ್ದನ್ನ ನಾವು ತಗೊಂಡಾಗ ಏನಾಗುತ್ತೆ, ಅದನ್ನು ನಾವು ಜೀವಂತ ರಸಭರಿತವಾಗಿರುತ್ತೆ. ಜೀವತ್ವದಿಂದ ಕೂಡಿರ್ತಕ್ಕಂಥ ರಸಭರಿತವಾದಂಥ ಒಂದು ಪದಾರ್ಥನ ನಾವು ನಿಸರ್ಗದಿಂದ ತಗೊಂಡು ಯಾವುದು ಸ್ವಾಭಾವಿಕವಾಗಿ ತನಗೆ ತಾನಾಗೆ ಎನಿವಿನಾಶ ಆಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ಜೀವನ ಮಾಡ್ತೀವಿ. ಅಂದ್ರೆ ಇದು ನಿಸರ್ಗಕ್ಕೆ ಅನುಗುಣವಾಗಿ ಜೀವನ ಮಾಡ್ತಕ್ಕಂಥದ್ದು ಅಂತ ಆಯ್ತು. ನೀವೇನ್ ಮಾಡ್ಲಿಲ್ಲ ಅಂತಂದ್ರೆ ನಿಸರ್ಗದಲ್ಲಿ ಏನಿವೆ ನಾಶವಾಗುತ್ತದೆ. ಸರಿ, ಇಷ್ಟನ್ನ ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಇದನ್ನ ಸ್ಪಷ್ಟವಾಗಿ ಇನ್ನೂ ಗ್ರಹಿಕೆ ಬರ್ಬೇಕಂತಂದ್ರೆ ಇದೆಲ್ಲ ಯಾಕೆ ನಾವು ಕನ್ಫ್ಯೂಷನ್ ಮಾಡ್ಕೊಳ್ತೀವಿ ಅಂತಂದ್ರೆ, ಜೀವತ್ವದ ಒಂದು ಪ್ರಕಟ ಎಲ್ಲಿ ಆಗತ್ತೆ?
ಆ ಜೀವತ್ವ ಅಂತ ಬರುತ್ತಲ್ವಾ, ಆ ಜೀವತ್ವ ಅಂತ ಎಲ್ಲಿ ಬರುತ್ತದು? ಅದು ಎಲ್ಲಿಂದ ಬರುತ್ತೋ ಅಲ್ಲಿಂದ ಮೇಲ್ಗಡೆ ಹೋಗಿ ನೋಡಿದಾಗ ಇದರ ಸತ್ಯ ಮತ್ತು ಅಸತ್ಯತೆ ಗೊತ್ತಾಗುತ್ತೆ. ನಾವು ಕೆಳಗಡೆ ನಿಂತ್ಕೊಂಡು ನೋಡಿದಾಗ ಇದೇನಪ್ಪ ಎಲ್ಲ ಕನ್ಫ್ಯೂಷನ್ ಅಂತ ಅನಿಸುತ್ತೆ. ಸೊ ಜೀವತ್ವದ ಆಗಮುದು ಏನು, ಎಲ್ಲಿ ಸೃಷ್ಟಿ ಆಗುತ್ತಲ್ಲ ಜೀವತ್ವ, ಆ ಜೀವತ್ವದ ಮೇಲೆ ನಿಂತು ನೋಡಿದಾಗ, ನೆಲೆ ನಿಂತು ನೋಡಿದಾಗ ನಮಗೆ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಿಂಗ್ ಮಾಡ್ಬೋದು, ಹಿಂಗ್ ಮಾಡಬಾರ್ದು. ಅದರ ಆಧಾರದ ಮೇಲೆ ಯಾರು ಜೀವತ್ವದ ಮೇಲೆ ಹೋಗಿ ನೆಲೆ ನಿಂತು ನೋಡಿರ್ತಾರೋ ಅವ್ರು ಏನ್ ಹೇಳಿರ್ತಾರೆ ಅದರ ಆಧಾರದ ಮೇಲೆ ನೋಡ್ರಿ ಹಿಂಗ್ ಜೀವನ ಮಾಡ್ರಿ, ಹಂಗ್ ಜೀವನ ಮಾಡ್ರಿ ಅಂತ ನಿಮ್ಗೆ ಇಂಡಿಕೇಶನ್ಸ್ ಕೊಡ್ತಾರೆ. ಸರಿ ಸರಿ ಮಲ್ಲಿಕಾರ್ಜುನ್. ಅದರ 4 ವಿದ್ಯೆಗಳು: ಜಲಸ್ತಂಭ, ವಾಯುಸ್ತಂಭ, ಖಡ್ಗಸ್ತಂಭ, ವಶ. ಸೊ ಎಲ್ಲ ಸ್ತಂಭಗಳು ಮಾಡ್ತಾ ಇದ್ದೀರಾ? ಜಲಸ್ತಂಭ, ವಾಯುಸ್ತಂಭ, ಆಮೇಲೆ ಖಡ್ಗಸ್ತಂಭ, ವಶ. ಓಕೆ, ಖಡ್ಗಸ್ತಂಭ, ವಶ. ಸರಿ, ಹೌದು. ಥ್ಯಾಂಕ್ ಯು. ಬ್ರದರ್ ಅದು ವಶ ಅಲ್ಲ, ವಶ್ಯ. ಶಾಗೆ ಯಾವತ್ತು ಬಂದಿದೆ? ವಶ್ಯ. ವರ್ಷನ ಹಾ, ಆಯ್ತು ಶೇಷ. ಆಯ್ತು. ಸರಿನಾ ಉಮಾಮೂರ್ತಿ? ಬ್ರದರ್, ಷಡ್ದರ್ಶನದಿಂದ ಆಗುವ ಉಪಯೋಗ ಯಾವಾಗಾರು ಒಂದ್ ಸ್ವಲ್ಪ ಈಸಿಯಾಗಿ ತಿಳ್ಕೊಳ್ಳೋ ತರ ಒಂದ್ಸಲ ಯಾವಾಗಾರು ಏನ್ರಿ? ಷಡ್ದರ್ಶನದಿಂದ ಆಗುವ ಉಪಯೋಗ. ಷಡ್ ದರ್ಶನ? ಹೌದು, ಆಗುವ ಉಪಯೋಗ ಷಡ್ ಅದು ಸ್ವಲ್ಪ ದರ್ಶನದ ಒಂದು ಕೇಳಿಸ್ಕೊಂಡು ಷಡ್ ದರ್ಶನದ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ನಾವು ಚರ್ಚೆ ಮಾಡಿದ್ವಿ. ಬಟ್ ಇದರಲ್ಲಿ ಮತ್ತೆ ನಾವು ಸತ್ಯೋದಲ್ಲಿ ನಾವು ಷಡ್ ದರ್ಶನದ ಬಗ್ಗೆ ಚರ್ಚೆ ಮಾಡಿದ್ವಲ್ಲ, ಶಮ ದಮ ಇದೆಲ್ಲ ಕೂಡ ಒಂದು ಚರ್ಚೆ ಮಾಡಿದ್ವಲ್ಲ, ಮತ್ತೆ ಆಗೋದನ್ನೇ ಕೇಳ್ತಿದ್ದೀರಿ? ಬ್ರದರ್ ಅದರೊಳಗೆ ಬರತ್ತಾ ಇದು ವಿಚಾರ? ಅಂದ್ರೆ ಇದು ಡೆಫಿನೇಷನ್ ಒಂಚೂರು ಬೇರೆ ತರ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಶಾಸ್ತ್ರಗಳು ಬೇರೆ ತರ ಒಂದಕ್ಕೊಂದು ಅಂತಂದ್ರೆ? ವಿರುದ್ಧವಾಗಿದೆ, ಆದರೆ ಅವು ನಮಗೆ ಯೋಚಿಸಿ ಒಂದು ಪರಿಹಾರೋಪಾಯವನ್ನು ಪಡೆಯುವ ಅವಕಾಶ ಕೊಡುವುದರಿಂದ ನಮಗೆ ಬೆಲೆಯುಳ್ಳವೂ ಆಗಿದೆ. ಜೊತೆಗೆ ಅವುಗಳ ಮತ್ತೊಂದು ಗುಣವೂ ಉಂಟು, ಅದೇನೆಂದರೆ ಪ್ರತಿಯೊಂದು ರುಚಿಯ, ಅಭಿಪ್ರಾಯದ ಮತ್ತು ಮಾನಸಿಕ ಸ್ಥಿತಿಯ ಮನುಷ್ಯರಿಗೆ ಆಧ್ಯಾತ್ಮಿಕ ಪ್ರಗತಿಯ ಉಪಾಯಗಳನ್ನು, ಪದ್ಧತಿಗಳನ್ನು ಅವು ಒದಗಿಸುತ್ತವೆ. ಕರೆಕ್ಟು. ಅದೊಂಚೂರು ಯಾವಾಗಾರ, ಈಗ ಅಂತಲ್ಲ, ಯಾವಾಗಾರ ನೆಕ್ಸ್ಟ್ ಇದ್ರಲ್ಲಿ ಬಂದ್ರೆ ಒಂಚೂರು ಅದ್ರ ಬಗ್ಗೆ ನಂಗೆ ವಿವರಣೆ ಕೊಡ್ತಾರೆ. ಆಯ್ತು, ನೋ ಪ್ರಾಬ್ಲಮ್, ತೊಂದರೆ ಇಲ್ಲ. ಸರಿ, ಇಲ್ಲಿ ನಿಲ್ಸೋಣ. ರಾಜಯೋಗದ್ದು ನಾಳೆಯಿಂದ ಕಂಟಿನ್ಯೂ ಮಾಡೋಣ, ಸರಿನಾ? ಸರಿಯಪ್ಪ, ಹಾಗಾದ್ರೆ ಎಲ್ರು ಕೂಡ ನಾಳೆ ಅಲ್ಲ. ನಾಳೆ ಅಂದ್ರೆ ಬುಧವಾರದಿಂದ ಕಂಟಿನ್ಯೂ ಮಾಡೋಣ. ಹಬ್ಬ ಇದೆಯಲ್ಲ ಬ್ರದರ್, ಬುಧವಾರ ಹಬ್ಬ ಇದೆ ಅಂತ ಹೇಳಿ ಯಾರು ಸೇರ್ಲಿಕ್ಕೆ ಆಗುತ್ತೋ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೇರ್ರಿ. ಅಕಸ್ಮಾತ್ ಸೇರ್ಲಿಕ್ಕೆ ಆಗಿಲ್ಲ ಅಂದ್ರೆ ರೆಕಾರ್ಡಿಂಗ್ ನೋಡ್ರಿ ಅಷ್ಟೇ, ಅದ್ರಲ್ಲಿ ಏನಿದೆ. ಸರಿನಾ? ಅಕಸ್ಮಾತ್ ನಮಗೂ ಆಗಲಿಲ್ಲ ಅಂತಂದ್ರೆ ಕ್ಲಾಸ್ ಇರಲ್ಲ ಗುರುವಾರದಿಂದ. ಬುಧವಾರ ಹಬ್ಬನ ಗುರುವಾರ ತಾನೆ ಹಬ್ಬ ಇರೋದು, ಗುರುವಾರ ತಾನೆ ನಿಮ್ಗೆ ಇದಿರೋದು ವಿಜಯದಶಮಿ. ಹಾ, ಬುಧವಾರ ಗುರುವಾರ 2 ದಿನ. 2 ದಿವಸ ವಿಜಯದಶಮಿ, ಒಂದೇ ದಿವಸ ವಿಜಯದಶಮಿ. ಒಂದ್ ದಿವಸ ಆಯುಧ ಪೂಜೆ, ಆಯುಧ ಪೂಜೆ. ಹಾ, ಒಂದ್ ದಿವಸ ಆಯುಧ ಪೂಜೆ. ನಿಮ್ ಮನಸ್ಸಿನ ಆಯುಧದ ಪೂಜೆ ಮಾಡಿವ್ರಂತೆ, ಬನ್ರಿ ಬುಧವಾರ. ಆಯ್ತು, ನಮಸ್ತೆ. ನಮಸ್ತೆ. ಶುಭ ದಿವಸ. ಮತ್ತೆ ಎಲ್ರಿಗೂ ಭಂಡಾರಕ್ಕೆ ಯಾರ್ಯಾರು ಹೋಗ್ತಿರೋ ಸುಖ ಪ್ರಯಾಣ, ಸರಿನಾ? ಧನ್ಯವಾದ. ರೆಕಾರ್ಡಿಂಗ್ ಹಾಕಿ ಬ್ರದರ್.